ಗುಪ್ತಗಾಮಿನಿ ಅಲ್ವಾ, ಶರ್ಕರ ಗುಪ್ತಗಾಮಿ ಸಕ್ಕರೆ ಮುಳುಗೋಗಿರ್ತದೆ. ಅಲ್ಲಿಗೆ ಗಂಗೆ ಯಮುನೆ ಸರಸ್ವತಿ ಮೂರು ಸಂಗಮ, ಅದೇ ತ್ರಿವೇಣಿ ಸಂಗಮಂ ಇವ ಅಂತ ಅದು ತಮಾಷೆಗೆ ಹೇಳುತ್ತೆ. ಹಂಗನ್ಬಿಟ್ಟು ಹೇಳಿದ್ರು ಆಚಾರ ಅಂತ ಈಗೆಲ್ಲ ಹೋಗಿ ಕುಡಿದು ಬಿಡ್ಬೇಡ್ರಿ, ಬೆಳಗ್ಗೆ ಕುಡೀರಿ ಪರವಾಗಿಲ್ಲ. ಅದಕ್ಕೆ ಹೇಳಕ್ ನಮ್ಮ ಮಾತುವರೆಗಂತೂ ಅವ 10 ದಿನ ಬೇಕಾದ್ರೆ ಊಟ ಬಿಟ್ಟು ಬಿದ್ದು ಬಿಡ್ತಾನೆ, ಕಾಫಿ ಬಿಟ್ಟರ ಕಾಲ. ಅದರಲ್ಲೂ ಇದು ಹಾಲಿನ ವ್ರತ ಬಂದ್ಬಿಡ್ತದೆ, ಮುಖ ನೋಡಕ್ಕಾಗಲ್ಲ. ಯಾವ ವ್ರತ ಬೇಕಾದ್ರೂ ಮಾಡ್ಬೋದು ಆಚಾರ್ಯ, ಹಾಲಿನ ವ್ರತ ಆಗಲ್ಲ. ಅದಕ್ಕೇನು ಅಂದ್ರೆ ಹಾಲು ಒಂಚೂರು ಮಜ್ಜಿಗೆ ಹಾಕೊಂಡು ಡಿಕಾಕ್ಷನ್ ಹಾಕೊಂಡು ಬಿಡ್ತೀವಿ ಅಲ್ವಾ ಅಂತ ಕೆಲವರು ಕಾಯಲ್ಲ ಹಾಕೊಂಡು ಕುಡಿತೀವಿ ಅಂತ ಕೆಲವರು. ಏನೇನು ಅಮೆಂಡ್ಮೆಂಟ್, ಈ ಅಮೆಂಡ್ಮೆಂಟ್ ಅಲ್ಲಿ 5 ಪೈಸೆ ಮಾಡಿದ್ರೆ ಭಗವಂತ ಬಂದ್ಬಿಟ್ಟಿರೋನು. ಅಷ್ಟು ತಲೆ ಕೆಡ ಒಂದು ಕಾಫಿಗೆ ಪ್ರಾಣ ಬಿಡ್ತಾರೆ. ಅದಕ್ಕೆ ಹೇಳಿದ್ದು ಇದು ಕಲಿಯುಗ. ಬಿಟ್ಟು ಬದುಕುವುದಕ್ಕೆ ಬರುವುದಿಲ್ಲ ಅಲ್ವಾ. ಉಪವಾಸದಲ್ಲಿ ಬಿಟ್ಟು ಬದುಕಲ್ಲ. ಕೋಲಿ ಕನಿಷ್ಠ ಪಕ್ಷ ಅನ್ನ ತಿನ್ಬೇಡಯ್ಯ ಅಂದ್ರೆ ನಾವು ಅನ್ನವನ್ನೇ ತಿಂತೇವೆ ಅಂತಾರೆ ಜನ. ಇದು ಸಮಸ್ಯೆ. ಇನ್ನೊಂದು ಹೇಳ, 6ರಿಂದ 7:30 ಇದೆಯಲ್ಲ ಸಮಯ, ಸಾಯಂಕಾಲ 6 ಗಂಟೆಯಿಂದ 7:30 ಪ್ರದೋಷ ಕಾಲ ಅಂತ ಕರೀತಾರೆ ಇಲ್ಲಿ. ಅವತ್ತು ಪ್ರತಿದಿನ ತಾವು ಪರಿವಾರ ಸಮೇತವಾಗಿ ರುದ್ರದೇವರು ನಂದಿ ಮೇಲೆ ಸಂಚಾರಕ್ಕೆ ಬರ್ತಾರೆ. 6ರಿಂದ 7:30 ಸಾಯಂಕಾಲ ಪ್ರದೋಷ ಕಾಲದಲ್ಲಿ ಯಾರ್ಯಾರು ಏನೇನು ಮಾಡ್ತಾ ಇರ್ತಾರೆ ತಥಾಸ್ತು ಅಂತ ಹೇಳಿ ಅವರನ್ನು ಉದ್ಧಾರ ಮಾಡ್ತಾರೆ. ಅದಕ್ಕೆ ನಮ್ಮಲ್ಲಿ 6ರಿಂದ 7:30 ಉಪನ್ಯಾಸ ಇಡ್ತಾ ಇದ್ರು ಪ್ರತಿ ಸತಿ. ಈಗ ಅದು 7ರಿಂದ 8ಕ್ಕೆ ಹೋಗಿದೆ ಅಂತ ತಿಳ್ಕೊಳ್ರಿ. ಅದು ಎಷ್ಟೋ ಕಡೆ 6ರಿಂದ 8 ಉಪನ್ಯಾಸದ ಕಡೆ. ಆ ಸಮಯದಲ್ಲಿ ಯಾವ ಕಾರಣಕ್ಕೂ ಮಲಗಬೇಡಿ, ಆ ಸಮಯದಲ್ಲಿ ಊಟ ಮಾಡಬೇಡಿ, ಆ ಸಮಯದಲ್ಲಿ ಕೈಕಾಲು ಚಾಚ್ಕೊಂಡು ಹರಟೆ ಹೊಡಿಬೇಡಿ, ಸೀರಿಯಲ್ ನೋಡಬೇಡಿ ಅಂತ ಏನು ಹೇಳ್ತೀವಿ ನೋಡ್ರಿ. ಅದಕ್ಕೆ ನೀವು ಯಾವ ಹೋಟ್ಲನ್ನೋರು ಹೋಗಿ ಕೇಳ್ರಿ, ನಮ್ಮ ಪ್ರೈಮ್ ಟೈಮ್ ಯಾವಾಗ ಅಂದ್ರೆ 6ರಿಂದ 7:30 ಆಚಾರ್ಯ ಅಂತ 80% ಆಗೋಗ್ಬಿಡ್ತದೆ ಎಲ್ಲವನ್ನು ಅಂತ. ಪಾನಿಪುರಿ ಮಸಾಲ ಪುರಿ ಅಂಗಡಿಯವರಿಗೆ 6ರಿಂದ 7:30 ಅದು ಪ್ರೈಮ್ ಟೈಮ್ ಇದ್ದಂಗೆ, ಪ್ರದೋಷ ಕಾಲ ಅವರಿಗೆ ಅದು ಅಲ್ವಾ. ಎಲ್ಲ ಹಾಗೆ ಬಿಡ್ತದೆ. ಯಾಕೆಂದ್ರೆ ಯದ್ಯಪಿ ಸಿದ್ಧಂ ಲೋಕ ವಿರುದ್ಧಂ, ಪಾಪ ಸಂಘಟನೆ ಮಾಡಿಕೊಳ್ಳಿಕ್ಕೆ ಏನು ಬೇಕೋ ಎಲ್ಲವನ್ನ ಕಲಿ ಮಾಡ್ತಾನೆ. ಅದನ್ನ ಮೀರಿ ಬದುಕುವುದಿದೆಯಲ್ಲ ಅದು ಸಾಧನೆ. ಅದಕ್ಕೆ ನನ್ನ ದೇವತ ಅರ್ಥಗಳು ಪಾನ ಅನ್ನೋದಕ್ಕೆ ಇಷ್ಟ ಹೇಳಿದೆ. ಆ ಸಮಯದಲ್ಲಿ ನೀವು ಏನು ಮಾಡಿದ್ರು ಪಾನವೇ, ಅದು ನೀವೇನು ಮಾಡಿದ್ರು ಪಾನವೇ. ಪ್ರದೋಷ ಕಾಲದಲ್ಲಿ ಯಾವ ಕಾರಣಕ್ಕೂ ಏನನ್ನು ಮಾಡೋದಕ್ಕೆ 7:30 ಮೇಲೆ ಏನು ಬೇಕಾದ್ರೂ ಊಟ ಮಾಡಿಕೊಂಡ್ರೆ ಮಾಡ್ರಿ. 6ರಿಂದ 7:30 ಅದು ಸಂಧ್ಯಾ ಕಾಲ. ಅವತ್ತು ಭಗವಂತನ ಉಪಾಸನೆ ಮಾಡಬೇಕು, ಪುರಾಣ ಪುಣ್ಯಕಥೆಗಳನ್ನು ಕೇಳಬೇಕು, ಹುಡುಗರು ವಿದ್ಯಾಭ್ಯಾಸದಲ್ಲಿ ತೊಡಗಬೇಕು. ನಾವು ಮನೆಗೆ ಬರೋದೇ 9 ಏನು ಮಾಡೋದು ಅಂತ. ಅದಕ್ಕೆ 3ನೇದು ಸ್ತ್ರೀಯ ಅಂತ, ನೀತಿಗೆಟ್ಟ ಹೆಣ್ಣು ಮಕ್ಕಳು. ಸ್ತ್ರೀಯರು ಅಂದ್ರೆ ಇಲ್ಲಿ ಒಳ್ಳೆ ಸ್ತ್ರೀಯರ ಬಗ್ಗೆ ಮಾತಾಡಲ್ಲ, ನೀತಿಗೆಟ್ಟ ಹೆಣ್ಣು ಮಕ್ಕಳು ಅಂತ ಹೇಳ್ತಾರೆ. ಯಾಕೆಂದ್ರೆ ಒಬ್ಬ ಗಂಡು ನೀತಿಗೆಟ್ಟರೆ, ನಾನು ಮೊನ್ನೆ ಹೇಳಿದೆ, ಒಂದು ಕುಟುಂಬ ಹಾಳಾಗ್ತದೆ. ಒಂದು ಹೆಣ್ಣು ನೀತಿಗೆಟ್ಟರೆ 3 ಕುಟುಂಬ ಹಾಳಾಗ್ತದೆ. ತಂದೆ ಕುಟುಂಬ, ತಾಯಿ ಕುಟುಂಬ, ಗಂಡನ ಕುಟುಂಬ. ಹೆಣ್ಣು ಮಕ್ಕಳಿಗೆ ಜವಾಬ್ದಾರಿ ಜಾಸ್ತಿ, ಗಂಡು ಮಕ್ಕಳಿಗೆ ಇಲ್ವಾಚಾರ ಅಂತ ಕೇಳಬೇಡ್ರಿ. ಹೆಣ್ಣು ಮಕ್ಕಳಿಗೆ ಜವಾಬ್ದಾರಿಯೂ ಜಾಸ್ತಿ, ಸಾಧನೆಯೂ ಬಹಳ ಸುಲಭ. ನಾನು ಅದಕ್ಕೆ ಹೇಳಿದೆ, ವೈತರಣಿ ನದಿಯನ್ನ ಗಂಡಸರು ತಪ್ಪಿಸ್ಕೊಳ್ಳಿಕ್ಕಾಗಲ್ಲ. ನಾವು ಏನೇ ಪುಣ್ಯ ಮಾಡಿದ್ರು ವೈತರಣಿ ನದಿಯಲ್ಲಿ ಸ್ವಲ್ಪವಾದರೂ ಮಿಂದು ಹೇಳಬೇಕು, ನೀರಾದರೂ ಕೂಡ. ಆದರೆ ಹೆಣ್ಣು ಮಕ್ಕಳಿಗೆ ಒಂದು ಆಪ್ಷನ್ ಕೊಟ್ಬಿಟ್ಟಿದ್ದಾನೆ ಭಗವಂತ. ಗಂಡನನ್ನ ಕಳೆದುಕೊಂಡ ಹೆಣ್ಣು ಮಗಳು, ಗರುಡ ಪುರಾಣದ ಮಾತು ಹೇಳ್ತಾ ಇದ್ದೇನೆ, ಗಂಡನನ್ನ ಕಳೆದುಕೊಂಡ ಹೆಣ್ಣು ಮಗಳು ತಾನು ತನ್ನ ಗಂಡನ ಶ್ರಾದ್ದ ಪ್ರತಿ ವರ್ಷ ಸಕಾಲಕ್ಕೆ ಸರಿಯಾಗಿ ಆಗುವಂತೆ ನೋಡಿಕೊಂಡು ಬಿಟ್ರೆ ಅವಳಿಗೆ ಮಹಾಸತಿ ಅಂತ ಬಿರುದನ್ನು ಕೊಟ್ಟು ಅವಳನ್ನ ವಿಮಾನದಲ್ಲಿ ಕುಳ್ಳಿರಿಸಿ ವೈತರಣಿ ನದಿ ಮೇಲೆ ಹಾರಿಸ್ಕೊಂಡು ಹೋಗಿ ಬಿಡ್ತಾರೆ. ವೈತರಣಿ ನದಿ ಒಳಗೆ ಕೂಡಿಸಲ್ಲ ಅವರಿಗೆ. ಯಾರಿಗುಂಟು ಯಾರಿಗಿಲ್ಲ ರೀ. ಹೆಣ್ಣು ಮಕ್ಕಳ ಭಗವಂತ ಪಕ್ಷಪಾತಿ. ಯಾಕೆಂದ್ರೆ ಅವನಿಗೆ ಗೊತ್ತಿದೆ ಹೆಣ್ಣು ಮಕ್ಕಳು ಚೆನ್ನಾಗಿ ಮಾಡ್ತಾರೆ ಸಾಧನೆ ಅಂತ. ನೋಡಿ, ಗಂಡು ಮಕ್ಕಳು ಏನು ಮಾಡಿದ್ರು ತಪ್ಪಿಸ್ಕೊಳ್ಲಿಕ್ಕಾಗಲ್ಲ. ಹತ್ರಕ್ಕಾರು ಹೋಗ್ಬೇಕು, ಒಂಚೂರು ನೋಡಬೇಕು, ದರ್ಶನ ಮಾಡಿಸ್ತಾನೆ. ನೋಡಮ್ಮ, ನಿಮ್ ಗಂಡ ಮಕ್ಕಳೆಲ್ಲ ವೈತರಣಿ ನದಿಯಲ್ಲಿ ಸಾಯ್ತಾ ಇದ್ದಾರೆ ಅಂತ ಮೇಲ್ಗಡೆ ತೋರಿಸ್ಕೊಂಡು ಕರ್ಕೊಂಡು ಹೋಗಿಬಿಡ್ತಾರೆ. ಇದು ಅದ್ಭುತ. ಅದಕ್ಕೆ ಸ್ತ್ರೀಯ ಅದಕ್ಕೆ ಹೇಳಿ, ಒಳ್ಳೇದಾದ್ರೂ ಅಷ್ಟೇ, ಕೆಟ್ಟದ್ದಾದ್ರೂ ಅಷ್ಟೇ. 3 ಆಯ್ತು. 4ನೇದು ಸೂನ. ಸೂನ ಅಂದ್ರೆ ಹಿಂಸೆ ಅಂತ ಅರ್ಥ. ಇನ್ನೊಬ್ಬರಿಗೆ ಹಿಂಸೆ ಕೊಟ್ಟು ಬದುಕುವುದನ್ನೇ ಜೀವನದ ಧ್ಯೇಯ ಮಾಡಿಕೊಂಡಿರೋದು. ಇನ್ನೊಬ್ಬರಿಗೆ ಹಿಂಸೆ ಕೊಡದೆ ಹೋದ್ರೆ ಬದುಕಲಿಕ್ಕೆ ಸಾಧ್ಯವೇ ಇಲ್ಲ ಅಂತ. ಅದಕ್ಕೆ ಒಳ್ಳೆ ಮಾತಾಡ್ಲಿಕ್ಕೇ ಬರುವುದಿಲ್ಲ ಜನಕ್ಕೆ. ಅದೇ ಅಧಿಕಾರ ಬಂತು ಅಂದ್ರೆ ಮಾತಿನಲ್ಲಿ ಬದಲಾವಣೆ ಆಗಿಬಿಡ್ತದೆ ಅಂತ. ಚೆನ್ನಾಗಿ ಮಾತಾಡ್ತಿದ್ದ, ಇದ್ದಕ್ಕಿದ್ದಂತೆ ಮಾತು ಗಡಸಾಯಿತು ಅಂದ್ರೆ ಅವರಿಗೆ ಶ್ರೀಮಂತಿಕೆ ಬಂದಿದೆ ಅಂತಲೇ ಅರ್ಥ. ಮನೆಯಲ್ಲೂ ಅಷ್ಟೇ. ಏನು ಅಂತ ಯಾವಾಗಲೂ ಅಷ್ಟೇ, ಹೆಂಗಿದ್ದೀರಿ ಆಚಾರ್ಯ, ನನಗೇನಾಗಿದೆ ಆಚಾರ್ಯ, ದೊಡ್ಡ ರೋಗ ಅಂದ್ರೆ ಹೆಂಗಿದ್ದೀರಿ ಅಂತ ಕೇಳೋದು. ಎಷ್ಟು ಹಿಂಸೆ ಕೊಡ್ತಾರೆ ಅಂದ್ರೆ, ಯಾರೋ ಒಬ್ಬರು ಕೇಳಿದೆ ಮೊನ್ನೆ, ಏನಾಚಾರ್ಯ ಊಟ ಆಯ್ತಾ, ಇಲ್ಲ ಅಂದ್ರೆ ನೀವು ಆಗ್ತೀರಾ, ಏನಾಚಾರ್ಯ ಊಟ ಆಯ್ತು ಅಂತ ಕೇಳ್ತೀವಿ, ಅನ್ನಕ್ಕೆ ಕಾಣದೇ ಇರೋಟ್ಟು ದರಿದ್ರ ನನಗೆ ಬಂದಿದ್ಯಾ, ಯಾವ ಮಾತಲ್ಲಿ ಕೇಳಿದ್ರೆ ಜಗಳಕ್ಕೆ ಬಂದುಬಿಟ್ರು. ಅಲ್ಲ, ಊಟ ಆಯ್ತಾ ಅಂತ ಕೇಳೋದು ತಪ್ಪ, ಹೆಂಗ ಮಾತಾಡಬೇಕು ಅನ್ನೋದೇ ಗೊತ್ತಾಗಲ್ಲ. ಅದು ಗೊತ್ತಾಯ್ತು, ತಪ್ಪಾಯ್ತು ಆಚಾರ್ಯ, ಇನ್ನೊಂದ್ಸತಿ ನೀವು ಊಟ ಆಯ್ತು ಅಂತ ಕೇಳಬಾರ್ದು ನನ್ನ. ಆಯ್ತು, ಕೇಳಲ್ಲ. ಏನಾಚಾರ್ಯ ಎಲ್ಲ ಮುಗೀತಾ, ಪಾರಾಯಣ ಎಲ್ಲ ಮುಗೀತಾ,
ಮಠದ ಕೆಲಸ ಎಲ್ಲ ಮುಗಿತಾವ. ಏನಾಚಾರ್ಯ ಮಠದ ಕೆಲಸ ಮಾಡೋಕ್ಕೆ ನಾನು ಹುಟ್ಟಿರೋದಾ? ನನಗೇನು ಬೇರೆ ಕೆಲಸ ಇಲ್ವಾ? ನಾನೇನು ಬೇರೆದಿಲ್ವಾ? ನೀವು ಮಾತ್ರ ಇರಬೇಕಾ? ನಾನು ಹಂಗಿರಬಾರ್ದು? ಜಗಳಕ್ಕೆ ಇದು ಸೂನ. ಹ್ಞೂ ನೀ ಇಲ್ಲ ನೀ ತಪ್ಪೇನು ಇಲ್ಲ ಅಂದರೆ ನೀವು ಆಗ್ತೀರಾ ಅನ್ನೋದು ಅಲ್ವಾ? ಇಲ್ಲ ಊಟ ಆಗಲೇ ಬರುತ್ತೀನಿ ಅನ್ನೋದು, ಇವೆಲ್ಲ ಮಾತುಗಳು. ಅದಕ್ಕೆ ಎತ್ರ ಅಧರ್ಮ ಚತುರ್ವಿಧ, ಜೂಜು, ಮದ್ಯಪಾನ, ನೀತಿಗೆಟ್ಟ ಸ್ತ್ರೀಯರು, ಪ್ರಾಣಿ ಹಿಂಸೆ, 4 ಸಾಲುವುದಿಲ್ಲ ಅಂದಾಗ ಪುನಶ್ಚ ಯಾಚಮಾನಾಯ, 4 ಸಾಲಲ್ಲಪ್ಪ, ಇನ್ನೊಂದನ್ನು ಕೊಡು ಅಂದರೆ ಜಾತರೂಪಂ ಅದಾಪ್ರವೋ, ಕುಲಗೆಟ್ಟ ಬಂಗಾರ ಅಂತಾರೆ. ಕುಲಗೆಟ್ಟ ಅಂತ ಸೇರಿಸ್ಕೊಳ್ರಿ, ಯಾಕೆಂದ್ರೆ ಮಹಾಭಾರತದಲ್ಲಿ ಬಂಗಾರದ ಬಗ್ಗೆ ಒಂದು ಇಡೀ ಅಧ್ಯಾಯ ಇದೆ. ಪರಶುರಾಮ ದೇವರು ವಸಿಷ್ಠರು ಉಪದೇಶ ಮಾಡ್ತಾರೆ ಅನುಶಾಸನಿಕ ಪರ್ವದಲ್ಲಿ. ಬಂಗಾರ ಹೇಗೆ ಉತ್ಪನ್ನವಾಯಿತು, ಬಂಗಾರದಲ್ಲಿ ಲಕ್ಷ್ಮೀದೇವಿ ಇರಬೇಕಾದ್ರೆ ಹೇಗಿರಬೇಕು ಬಂಗಾರ, ಬಂಗಾರದಲ್ಲಿ ಅಯೋಗ್ಯಳಾದಂಥ ದರಿದ್ರ ಲಕ್ಷ್ಮಿ ಇರಬೇಕಾದ್ರೆ ಬಂಗಾರ ಹೇಗಿರ್ತದೆ, ಬಂಗಾರವನ್ನು ಹೇಗೆ ಧರಿಸಬೇಕು, ಯಾವ ರೀತಿ ಒಡವೆ ಮಾಡಿಕೊಳ್ಬೇಕು, ಯಾವ ಕೈಗೆ ಧರಿಸಬೇಕು, ಎಲ್ಲವನ್ನ ಅದ್ಭುತವಾಗಿ ಒಂದಿಡೀ ಅಧ್ಯಾಯದಲ್ಲಿ ಪರಶುರಾಮ ದೇವರು ವಸಿಷ್ಠರಿಗೆ ಉಪದೇಶ ಮಾಡ್ತಾರೆ. ಅದಕ್ಕೆ ಬಂಗಾರ ಹೇಳುವಾಗ ಒಬ್ಬರು ತೊಟ್ಟ ಬಂಗಾರವನ್ನ ಯಾವ ಕಾರಣಕ್ಕೂ ಇನ್ನೊಬ್ಬರು ತೊಡತಕ್ಕದ್ದಲ್ಲ. ಅವರಲ್ಲಿ ಅಲ್ಲಿ ಬಂದಿರುವ ಮಾತು ಉಪಾನಹೌಚ ವಸ್ತ್ರಂಚ ಜಾತರೂಪಂ ಚ ಧೃತಮನ್ಯೈಹಿ ನ ಧಾರಯೇತ್, ಉಪಾನಹೌಚ ವಾಸಶ್ಚ ಧೃತಮನ್ಯೈಹಿ ನ ಧಾರಯೇತ್, ಉಪವೀತಂ ಅಲಂಕಾರಂ ಸೃಜಂ ಕರಕಮೇವ ಚ ಅಂತ ನೋಡಿ. ಅದಕ್ಕೆ 3 ಸ್ವಲ್ಪ ಗೊತ್ತಿರಲಿ ಅಂತ, ಒಬ್ಬರ ಚಪ್ಪಲಿಯನ್ನು ಇನ್ನೊಬ್ಬರು ಹಾಕತಕ್ಕದ್ದಲ್ಲ. ಚಪ್ಪಲಿಗೆ ಹೆಸರೇನು ಗೊತ್ತಾ? ಪಾಪಾಸು ಅಂತ. ಅದನ್ನೇನು ಗೊತ್ತಾ? ಪಾಪ ಹಸು ಅಂತ. ಅದಕ್ಕೆ ಪುರಂದರದಾಸರು ಚಪ್ಪಲಿ ಕತ್ಕೊಂಡು ಹೋಗ್ಬಿಟ್ಟಿರ್ತಾರಂತೆ. ಯಾರು ಪಂಡ್ರಾಪುರಕ್ಕೆ ಹೋಗಿದ್ರಂತೆ ಪುರಂದರದಾಸರು, ಪಾಪ ಹರಕತೆ ಮಾಡ್ತಿದ್ರಂತೆ. ಪುರಂದರದಾಸರು ಚಪ್ಪಲಿಯೇ ಬಿಡ್ಲಿಲ್ಲ, ಕತ್ಕೊಂಡು ಹೋಗಿ ಬಿಟ್ಟಿದ್ರು. ಪುರಂದರದಾಸರು ಅದಕ್ಕೆ ಹಾಡು ಮಾಡಿದ್ರು, ಪಾಪಾಸುಪೋದವಲ್ಲ ಎನ್ನ ಜನ್ಮ ಜನ್ಮಗಳಿಂದ ಆರ್ಜಿಸಿದ ಪಾಪ ಅಸೂಪೋದವಲ್ಲ ಅಂತ. ಅದಕ್ಕೆ ನಮ್ಮಲ್ಲಿ ಏನ್ ಗೊತ್ತಾ, ನನ್ನ ಚಪ್ಪಲಿ ಅವನ ಹಾಕೊಂಡು ಹೋಗಿದ್ದ ಆಚಾರ್ರೆ, ಅದಕ್ಕೆ ಅವನ ಚಪ್ಪಲಿ ನಾನು ಹಾಕೊಂಡ್ಬಂದ್ಬಿಟ್ಟೆ ಅಂತ. ಯಾವ ಕಾರಣಕ್ಕೂ ಆ ಕೆಲಸ ಮಾಡಬಾರ್ದು. ಚಪ್ಪಲಿ ಹೋಯ್ತು ಅಂದ್ರೆ ಪಾಪ ಹೋಯ್ತು ಅಂತ ಅರ್ಥ. ಇನ್ ಕೆಲವ್ರು ಏನ್ ಮಾಡ್ತಾರೆ ಗೊತ್ತಾ, ಹಳೆ ಚಪ್ಪಲಿ ಬಿಟ್ಬಿಟ್ಟು ಹೊಸ ಚಪ್ಪಲಿ ಹಾಕೊಂಡ್ಬಂದ್ಬಿಡ್ತಾರೆ. ರಾಯರ ಮಠಕ್ಕೆ ಹೋಗೋದೇ ಅದಕ್ಕೆ. ನಾನು ತಮಾಷೆ ಮಾಡ್ತಿದ್ದಾನೆ ಅನ್ಕೋಬೇಡ್ರಿ. ಒಬ್ಬರ ಆಚಾರ್ಯ ನನ್ಗೆ ಗೊತ್ತು, ಒಳ್ಳೆ ಆಚಾರ್ಯರು ಪಾಪ, ಅದೇನೋ ಇದೊಂದು ಕೆಟ್ಟ ಬುದ್ಧಿ ಇತ್ತು ಅವರಲ್ಲಿ. ಯಾಕಾಚಾರ್ಯ ಚಪ್ಪಲಿ ತುಂಬಾ ಹಳೇದಾಗಿದೆ ಅಂದ್ರೆ, ಮಠಕ್ಕೆ ಹೋಗ್ಲಿಲ್ಲ ಆಚಾರ್ಯ, ನಾಳೆ ಹೋಗ್ತೀನಿ. ಹಳೇದು ಬಿಟ್ಬಿಡೋದು ಹೊಸ ಹಾಕೊಂಡ್ಬಿಡೋದು. ಪಾಪ ಅನ್ನೋದು ಮೈಯಲ್ಲಿ ತಾಂಡವಾಡಿ ಬಿಡ್ತದೆ. ಉಪಾನ ಹೌ ಮೊದಲನೇದು. ವಸ್ತ್ರಂಚ, ಇನ್ನೊಬ್ಬರು ಧರಿಸಿದ ಬಟ್ಟೆ ಧರಿಸತಕ್ಕದ್ದಲ್ಲ. ರುಕ್ಮಿಣಮ್ಮನವರೇ, ನಾಳೆ ಎಂಗೇಜ್ಮೆಂಟ್ ಇದೆ ನಮ್ಮ ಮನೆಯಲ್ಲಿ, ನೀವು ಧರಿಸಿದ್ರಲ್ಲ ಮನೆ ರೇಷ್ಮೆ ಸೀರೆ ಕೊಡ್ತೀರಾ? ಕಲಿ ಬಂದು ಮೈಯಲ್ಲಿ ಕೂತ್ ಬಿಡ್ತಾನೆ. ನಮ್ಮ ಸೀರೆ ನಮ್ಮ ವಸ್ತ್ರ ಇನ್ನೊಬ್ಬರದನ್ನು ಯಾವ ಕಾರಣಕ್ಕೂ ತೆಗೆದುಕೊಳ್ಬಾರ್ದು. ಅದಕ್ಕೆ ಹಿಂದಿನ ಕಾಲದಲ್ಲಿ ನೋಡ್ರಿ, ಅತಿಥಿಗಳಿಗೆ ಅಂತ ಚಾಪೆ ದಿಂಬು, ಅತಿಥಿಗಳಿಗೆ ಅಂತ ವಸ್ತ್ರ ಸಪರೇಟ್ ಆಗಿ ಇಟ್ಟಿರೋರು, ಉಪಯೋಗಿಸ್ತಿರ್ಲಿಲ್ಲ. ಅದೇನಾದ್ರು ಅತಿಥಿಗಳು ಹಾಕೊಂಡ ಮೇಲೆ ಅದನ್ನು ಒಗೆದು ಒಣಗಾಕಿ ಇನ್ನೊಬ್ಬರು ಕೊಡೋರು, ಇಲ್ಲ ಅಂದ್ರೆ ಕಳಿಸ್ಬಿಡೋರು, ನೀವೇ ತಗೊಂಡೋಗಿ ಆಚಾರ್ಯ ಅಂತ. ಯಾವತ್ತು ಇನ್ನೊಬ್ಬರು ತೊಟ್ಟ ವಸ್ತ್ರವನ್ನ ಧರಿಸಬಾರದು, ಅದರಲ್ಲಿ ಕಲಿ ಇರ್ತಾನೆ. 2ನೇದು. 3ನೇದು ಜಾತ ರೂಪಂ, ಒಡವೆ. ಇವತ್ತು ಅದನ್ನ ಒಡವೆ ನೀವು ತಂದಿದ್ರಲ್ಲ ರಿಸೆಪ್ಷನ್ಗೆ ಹಾಕೊಂಡು ಹೋಗಿ ವಾಪಸ್ ಕೊಟ್ಬಿಡ್ತೀನಿ, ಕೊಡ್ತಾರೆ ಅವರು. ಜೊತೆಗೆ ಅವ್ರ ಕಲಿಯನ್ನು ಕೊಟ್ಟುಬಿಡ್ತಾರೆ, ಅನುಭವಿಸ್ಕೊಳ್ರಿ ಅಂತ. ಅವ್ರ ಮನೆಗೆ ಲಕ್ಷ್ಮಿ ಬರುವುದಿಲ್ಲ. ಯಾವತ್ತು ಇನ್ನೊಬ್ಬರು ಹಾಕಿದ ಒಡವೆಯನ್ನು ಇವ್ರು ಹಾಕ್ತಾರೆ, ಅವರ ಮನೆಗೆ ಲಕ್ಷ್ಮಿ ಬರುವುದಿಲ್ಲ. ಅದಕ್ಕೆ ಹಿಂದಿನ ಕಾಲದಲ್ಲಿ ಏನಂದ್ರೆ, ಅಪ್ಪನ ಒಡವೆ ಆಗಲಿ ಅಮ್ಮನ ಒಡವೆ ಆಗಲಿ ಅದನ್ನ ಕರಗಿಸಿಯೇ ಇನ್ನೊಂದ್ಸತಿ ಮಾಡಿಸಿಯೇ ಹಾಕೋಬೇಕೆ ಹೊರತು ಅದನ್ನ ಹಂಗೆ ಹಾಕತಕ್ಕದ್ದಲ್ಲ. ಅದಕ್ಕೆ ರೆಡಿಮೇಡ್ ತಗೋಬೇಡಿ ಅಂತ ನನ್ನ ಬೈತಾರೆ ಜನ. ಬೈಕೊಂಡ್ರೆ ಪರವಾಗಿಲ್ಲ, ಇಲ್ಲಿ ಏನಿದೆಯೋ ಅಂತ ಹೇಳ್ತೇನೆ. ಯಾವ ಒಡವೆಯು ರೆಡಿಮೇಡ್ ತೆಗೆದುಕೊಳ್ಳತಕ್ಕದ್ದಲ್ಲ. ಯಾಕಂದ್ರೆ 10 ಜನಕ್ಕೆ ಹಾಕಿರ್ತಾನೆ ಅವನು. ಹಾಕಿರ್ತಾನೋ ಇಲ್ವೋ? ಶೋರೂಮಲ್ಲಿ ಹಾಕಿರ್ತಾನೆ ಇಲ್ವೋ? 20-25 ಜನ ಹಾಕೊಂಡು ನೋಡಿರ್ತಾರೋ ಇಲ್ವೋ? ಅವ್ರ ಮೈ ಮೇಲೆ ಬಿದ್ದದ್ದು ನೀವು ಹಾಕೊಂಡ್ರೆ ಕಲಿ ಬರಲಿಲ್ಲ ಅಲ್ಲಿ. ಅದಕ್ಕೆ ಹಿಂದಿನ ಕಾಲದಲ್ಲಿ ಆರ್ಡರ್ ಕೊಟ್ಟೇ ಮಾಡಿಸ್ಬೇಕು ಅಂತ. ಅದಕ್ಕೊಂದು ಶಾಸ್ತ್ರ ಇದೆ. ಮದುವೆನಲ್ಲಿ ಅಕ್ಕಸಾಲಿಗನನ್ನು ಕರೆದು ಅವನಿಗೆ 6 ತಿಂಗಳಿಗಾಗುವಷ್ಟು ಅಕ್ಕಿ ಬೆಲ್ಲ ಎಲ್ಲವನ್ನ ಕೊಟ್ಟು ಅವನಿಗೆ ಸತ್ಕಾರ ಮಾಡಿ, ಯಾವುದು ಭಗವಂತನಿಗೆ ಅರ್ಪಣೆ ಮಾಡಿದಂತ ಚಿನ್ನದ ಗಟ್ಟಿಯನ್ನು ಅವನಿಗೆ ಕೊಟ್ಟು 6 ತಿಂಗಳೊಳಗೆ ಒಡವೆ ಮಾಡಿಕೊಡಪ್ಪ, ಮದುವೆ ಇದೆ ಮನೆಯಲ್ಲಿ ಅಂತ ಅವನಿಗೆ ಬೇಡಿಕೆ ಇಟ್ಟು ಅವನನ್ನು ಕಳಿಸೋದು. ಅದಾದ್ಮೇಲೆ ಅವನ ಮಾಡಿದ್ದೀನಿ ಅಂತ ಅವನ ಫೋನ್ ಹಿಂದಿನ ಕಾಲದಲ್ಲಿ ಮಾಡ್ತಿರ್ಲಿಲ್ಲ, ಸಂದೇಶ ಕಳಿಸ್ತಿದ್ದ ಅಂತ ಇಟ್ಕೊಳ್ರಿ. ಈಗಿನ ಕಾಲದಲ್ಲಿ ಫೋನ್ ಮಾಡ್ತಾರೆ. ಆವಾಗ ಮಂಗಲವಾದ್ಯದ ಸಮೇತ ಹೋಗಿ, ಶುಚಿರ್ಭೂತನಾಗಿ ಮಂಗಲವಾದ್ಯದ ಸಮೇತ ಹೋಗಿ, ಶುಭ್ರವಾಗಿರ್ತಕ್ಕಂತಹ ತಟ್ಟೆಯಲ್ಲಿ ಅವನು ಮಾಡಿರ್ತಕ್ಕಂಥ ಎಲ್ಲವನ್ನ ತೆಗೆದುಕೊಂಡು ಮನೆಯಲ್ಲಿ ಬಂದಿಟ್ಟು, ಮಾರನೇ ದಿವಸ ಅದನ್ನು ಚೆನ್ನಾಗಿ ನಿರ್ಮಾಲ್ಯ ತೀರ್ಥದಲ್ಲಿ ತೊಳೆದು ಅದಕ್ಕೆ ಪ್ರಕ್ಷಾಲನೆ ಮಾಡಿ, ಜಲವಾಸವನ್ನು ಮಾಡಿಸಿ, ಅದಕ್ಕೆ ಅರಿಶಿನ ಕುಂಕುಮದಿಂದ ಮಂಗಲ ದ್ರವ್ಯದಿಂದ ಅರ್ಚನೆ ಮಾಡಿ, ಅದನ್ನು ಹೈಗ್ರೀವ ದೇವರಿಗೆ ಅರ್ಪಿಸಿ, ಲಕ್ಷ್ಮೀ ಹೈಗ್ರೀವ ದೇವರಿಗೆ ಅದನ್ನ ಹೆಂಡತಿಗೆ ಕೊಟ್ಟು, ಅದಾದ ಮೇಲೆ ಮಗಳಿಗೆ ಕೊಟ್ಟು ಅದನ್ನ ಮದುವೆಯಲ್ಲಿ ಹಾಕೊಳ್ಳಮ್ಮ ಅಂತ ಹೇಳಬೇಕು. ಅಷ್ಟರೊಳಗೆ ಪ್ರಳಯ ಆಗಿಬಿಟ್ಟಿರ್ತದೆ. ಇದು ಸಮಸ್ಯೆ ಆಗಿರೋದು. ಅದಕ್ಕೆ ಜಾತ ರೂಪ ಇಲ್ಲ,
ಕಲಿ ನೇರವಾಗಿ ಬಂದು ಕೂತ್ಕೋತಾನೆ. ಬಾಗಲು ತೆಗೆದು ಬಿಟ್ಬಿಟ್ಟಿದ್ದೇವೆ. ಅದಕ್ಕೆ ಧೃತಮನ್ಯೈಹಿ, ಯಾವ ಕಾರಣಕ್ಕೂ ಇನ್ನೊಬ್ರು ಧರಿಸಬಾರದು. ಅದಕ್ಕೆ ಬೇರೆಯವರು ಉಪಯೋಗಿಸಿದ ಚಪ್ಪಲಿ, ಬಟ್ಟೆ. ಇಲ್ಲಿ ಇನ್ನೊಂದು ಹೇಳಿಬಿಟ್ರು, ಧೃತಮನ್ಯೈನ ಧಾರೆಯ ಜನವಾರ ಅಂತಾರೆ. ನಮ್ಮ ಜನವಾರ, ನಮ್ಮ ವಸ್ತ್ರ, ನಮ್ಮ ಇನ್ನೊಂದು ಹೇಳ್ತೇನೆ, ಕೋಪ ಮಾಡ್ಕೋಬೇಡ್ರಿ. ನಾವೆಲ್ಲ ಇಲ್ಲಿದ್ದಾರೆ ಆಚಾರ ಕೇಳ್ರಿ. ತೀರ್ಥಯಾತ್ರೆಗೆ ಹೋದಾಗ ಹೆಂಗೋ ಆಚಾರ್ಯರು ಬಂದಿದ್ದಾರೆ ಅಂತ ಮಿಗ್ದವರೆಲ್ಲ ಕೈ ಬಿಸ್ಕೊಂಡ್ಬಿಡೋದು. ಯಾಕೆ ಅಂದ್ರೆ ಆಚಾರ ಹತ್ರ ಗೋಪಿಚಂದನ ಇರ್ತದೆ, ಪಂಚಮುದ್ರೆ ಇರ್ತದೆ, ಎಲ್ಲ ಇರ್ತದೆ, ನಾವೇ ತರಬೇಕು ಅಂತ. ಅದಕ್ಕೆ ಇನ್ನೊಬ್ಬರ ಗೋಪಿಚಂದನ ಪಂಚಮುದ್ರೆಯನ್ನು ಬಳಸತಕ್ಕದ್ದಲ್ಲ. ಇಲ್ಲಿದ್ದೀರಿ, ಯಾರಿದ್ದೀರಿ, ಮನೆಯಲ್ಲಿ ಅಪ್ಪ ಮಗ ಇದ್ರೆ ಅಪ್ಪನಿಗೆ ಬೇರೆ ಮಗನಿಗೆ ಬೇರೆ ಇಟ್ಕೋಬೇಕು, ಒಂದೇ ಉಪಯೋಗಿಸ್ತಕ್ಕದ್ದಲ್ಲ. ಯಾವ ಕಾರಣಕ್ಕೂ ಅಲ್ಲ. ಮನೆಗೆ ಯಾರಾದ್ರೂ ಬಂದ್ರೆ ಅತಿಥಿಗಳಿಗೆ ಅವ್ರಿಗೊಂದು ಸೆಟ್ ಮಾಡಿಟ್ಟಿರ್ಬೇಕು ಅಂತಿದೆ. ಇವೆಲ್ಲ ಏನು ಅಂದ್ರೆ ಕಲಿ ಒಬ್ಬರಿಂದ ಒಬ್ಬರಿಗೆ ಆರಾಮಾಗಿ ಓಡಾಡ್ತಾನೆ. ಒಬ್ಬರದೇ ಎಲ್ಲರೂ ಉಪಯೋಗಿಸಿದ್ರೆ ಹೆಂಗೆ? ಅದಕ್ಕೋಸ್ಕರ ಅಂತ ಒಬ್ಬರದೊಬ್ಬರಿಗೆ ಮಾಡಬೇಡಿ ಅಂತ ಹೇಳ್ತಿರೋದು. ಅದಕ್ಕೆ 3 ತಗೊಂಡೋಗ್ತಿದ್ದೆ ಸೋದೆಗೆ ಹೋಗುವಾಗ. ಅದ್ರಲ್ಲಿ 2 ಹೊಡೆದು ಬಿಡೋರು, ಒಂದೇ ವಾಪಸ್ ಬರ್ತಿತ್ತು, ಕಳೆದ್ರೆ ಪರವಾಗಿಲ್ಲ ಅಂತ. ಹಂಗೆ ಅಂತ ಅದಕ್ಕೆ ಯಜ್ಞೋಪವೀತ ಜನಕ್ಕೆ ಅಲಂಕಾರ ಸಾಮಗ್ರಿಗಳು, ಕಣ್ಣುಕಪ್ಪು, ಪೌಡ್ರು, ಹೆಣ್ಮಕ್ಳು ಏನೇನು ಉಪಯೋಗಿಸ್ತಿರಲ್ಲ, ನಿಮ್ಮದು ಬಟ್ಟೆ, ನಿಮ್ಮದು ಸೆಟ್ಟು ಎಲ್ಲ ನೀವು ಇಟ್ಟಿರೋಬೇಕು. ಇನ್ನೊಬ್ಬರ ಅಲಂಕಾರ ಸಾಮಗ್ರಿಗಳು ಉಪಯೋಗಿಸತಕ್ಕದ್ದಲ್ಲ. ಅದಕ್ಕೆ ಅಲಂಕಾರ ಸೃಜಂ ಕರಕಮೇವಚ. ಅದೇನು ಅಂದ್ರೆ ಓಲೆಗಳು, ಹೂಮಾಲೆಗಳು ಎಲ್ಲ ಹಿಂಗೂ ಮುಡ್ಕೊಂಡಿದ್ದಾರಲ್ಲ, ಚೆನ್ನಾಗಿದೆ, ಅದ್ರಲ್ಲಿ ಒಂಚೂರು ಕೊಡ್ತೀರ ಅಂತ ಮುಡ್ಕೊಂಡಿರ್ತಕ್ಕಂಥ ಅರ್ಧ ಮುರಿದು ಕೊಡೋದಲ್ಲ. ನಮ್ಮಲ್ಲಿ ಇನ್ನೊಂದು ಸಮಸ್ಯೆ ಇದೆ, ಏನು ಗೊತ್ತಾ, ಬಾಗಿಲಿಗೆ ಹಾಕಿರ್ತಾರೆ, ಏನೇ ಬರೀ ತಲೆಯಲ್ಲಿದ್ದಿ ಒಳ್ಳೆ ಅಲಕ್ಷ್ಮಿ ಇದ್ದಂಗಿದೆಯಲ್ಲೇ ಅಂತ ಅಮ್ಮ ಬೈದ್ರೆ ಅಲ್ಲಿಗೆ ಹೋಗ್ಬಿಟ್ಟು ಕತ್ತಲೆ ತಗೊಂಡು ಕಟ್ಟು ಮಾಡ್ಕೊಂಡು ನೀವು ಮುಡ್ಕೊಡೋದು. ಹಂಗೆಲ್ಲ ಮಾಡಬಾರ್ದು. ಭಗವಂತನಿಗೆ ಅರ್ಪಿತವಾಗದೇ ಇರುವಂಥ ಹೂವು ಅದು ಮುಡಿಯುವುದಕ್ಕೆ ಯೋಗ್ಯ ಅಲ್ಲ. ಹೆಣ್ಣು ಮಕ್ಕಳ ತಲೆ ಮೇಲೆ 3 ಸನ್ನಿಧಾನ ಇರ್ತದೆ, ಗಂಗಾ, ಯಮುನಾ, ಸರಸ್ವತಿ. ಅದಕ್ಕೆ ನೋಡ್ರಿ, ಜಡೆ ಹಾಕೊಂಡಾಗ ಗಂಗಾ, ಯಮುನಾ ವ್ಯಕ್ತ, ಸರಸ್ವತಿ ಗುಪ್ತ 3 ತೆಗಿತೀರಲ್ಲ, ಅದರಲ್ಲಿ 2 ಕಾಣೋದು, ಇನ್ನೊಂದು ಕಾಣೋದಿಲ್ಲ. ಗಂಗಾ, ಯಮುನಾ ವ್ಯಕ್ತ, ಸರಸ್ವತಿ ಗುಪ್ತ. ಅದಕ್ಕೆ ಯಾರೇ ಆಗಲಿ ಹೆಂಗಸರ ತಲೆಯನ್ನ ಮುಟ್ಟಬಾರದು. ಮುಡಿಗೆ ತಾಯಿ ಕೈ ಹಾಕಿದವ ಹಾಳಾದ ಅಂತ ಅರ್ಥ. ಅದು ರಾವಣ ಆಗಿರ್ಬೋದು, ದುರ್ಯೋಧನ ಆಗಿರ್ಬೋದು, ದುಶಾಸನ ಆಗಿರ್ಬೋದು. ಹೆಂಡತಿ ಮುಡಿಗೆ ಗಂಡ ಒಬ್ಬ ಮಾತ್ರ ಆಶೀರ್ವಾದ ಮಾಡಬೇಕೆ ಹೊರತು ಇನ್ಯಾರು ತಲೆ ಮೇಲೆ ಅಕ್ಷತೆ ಹಾಕತಕ್ಕದ್ದಲ್ಲ. ಅವರು ಮಡಿಲಿಗೆ ಅಕ್ಷತೆ ಹಾಕಬೇಕು ಅಂತಿರೋದು. ಎಲ್ಲಿ ಮದುವೆ ಆಗೋದಕ್ಕಿಂತ ಮುಂಚೆ ತಂದೆ, ಮದುವೆ ಆದ್ಮೇಲೆ ಗಂಡ, ಇಬ್ಬರಿಗೆ ಮಾತ್ರ ಅಧಿಕಾರ ಇದೆ. ಹೆಣ್ಣು ಮಕ್ಕಳು ಅಷ್ಟೇ, ಮದುವೆ ಆಗೋದಕ್ಕಿಂತ ಮುಂಚೆ ಗಂಡನ ಅವರಿಗೆ ತಂದೆ ತಾಯಿಗಳ ಪಾದ ಮುಟ್ಟು ನಮಸ್ಕಾರ ಮಾಡ್ತಾಳೆ ಅವಳು. ಮದುವೆ ಆದ ಮೇಲೆ ಗಂಡನ ಪಾದವನ್ನ ಮಾತ್ರ ಮುಟ್ಟು ನಮಸ್ಕಾರ ಮಾಡ್ತಾಳೆ. ಅದು ಸ್ವಸ್ತ್ರೀಯ ಲಕ್ಷಣ. ಇನ್ನೊಬ್ಬರ ಪಾದವನ್ನ ಮುಟ್ಟಿ ನಮಸ್ಕಾರ ಮಾಡತಕ್ಕದ್ದಲ್ಲ. ಅವರು ಆಶೀರ್ವಾದ ಮಾಡ್ಬೇಕಾದ್ರೆ. ಅದಕ್ಕೋಸ್ಕರವಾಗಿ ನಮಗೆ ತಲೆಯಿಂದ ಸ್ನಾನ ಮಾಡಿದ್ರೆ ಮಡಿ, ಅವಗಾಹನ ಸ್ನಾನ. ಹೆಣ್ಣು ಮಕ್ಕಳಿಗೆ ಹಂಗೇನಿಲ್ಲ. ಅವ್ರಿಗೆ ಬೇರೆ ಕಾಲದಲ್ಲಿ ಬಿಟ್ಟು, ಕೆಲವು ಪರ್ವಕಾಲ ಬಿಟ್ಟರೆ ಎರಡಾಕೊಂಡು ಸ್ನಾನ ಮಾಡಿದ್ರೆ ಅವರು ನಿತ್ಯ ಮಡಿ. ಅದಕ್ಕೆ ಸರ್ವತೋ ಮೇದ್ಯ ಅಂತ, ಸ್ತ್ರೀಶು ಸರ್ವತೋ ಮೇದ್ಯ ಅಂತ. ಅವ್ರು ಯಾವಾಗಲೂ ಪವಿತ್ರರಾಗಿರ್ತಾರೆ, ಪವಿತ್ರರಾಗಿರಬೇಕು. ಇಷ್ಟೆಲ್ಲ ಮಾಡಿಕೊಳ್ಳ್ರಿ ಅಂತ. ಅದಕ್ಕೆ ಇವೆಲ್ಲವನ್ನ ಕೊಟ್ಟ ಮೇಲೆ ಅವ ಹೋಗಿಬಿಟ್ಟ ಅಂತ. ಅಲ್ಲಿಗೆ ಹೋಗು ಅಂತ ಹೇಳಿದ ಮೇಲೆ ಮುರಿದು ಹೋದಂತ ಕಾಲುಗಳನ್ನು ಜೋಡಿಸಿದನಂತೆ. ವೃಷಸ್ಯ ನಷ್ಟಾಂ ಸ್ತ್ರೀನ್ ಪಾದಾಂ ಸ್ತಪ ಶೌಚಂ ದಯಾಮಿತಿ ಪ್ರತಿಸಂದ ಅಶ್ವಾಸ್ಯ ಮಹಿಂಸ ಸಮವರ್ಧಯತ್. ಆ ಮುರಿದೋದ ಕಾಲನ್ನೆಲ್ಲ ಜೋಡಿಸಿ, ನಾನಿರುವವರೆಗೂ ನಿಮಗೆ ಈ ಸ್ಥಿತಿ ಬರುವುದಿಲ್ಲ, ಯೋಚನೆ ಮಾಡಬೇಡಿ ಅಂತ ಕಳಿಸಿಕೊಟ್ಟ ಅಂತ. ಇಷ್ಟು ಮಾಡಿದಂತ ಪರೀಕ್ಷಿತ ರಾಜ ಅವನು ಶಮೀಕರ ಕೊರಳಿಗೆ ಹಾವನ್ನ ಹಾಕಿದ. 2 ಮಾತು ಹೇಳ್ತೇನೆ, ಮಿಕ್ಕಿದ್ದು ನಾಳೆ ನೋಡೋಣ. ಇಲ್ಲಾಂದ್ರೆ ಇನ್ನೊಂದು ಸ್ವಲ್ಪ ನೀವು ಜಾಸ್ತಿ ಸಸ್ಪೆನ್ಸ್ ಇಡಬೇಡಿ ಆಚಾರ್ಯ ಅಂತ ಬೈತಾರೆ. ಅದಕ್ಕೋಸ್ಕರ ಮೊದಲು ಶಮೀಕ ಋಷಿಗಳ ಕಥೆ ತಿಳಿಬೇಕು. ಭಾಗವತದಲ್ಲಿ ಶಮೀಕ ಋಷಿಗಳ ಕಥೆ ಅದು ಪರಿಪೂರ್ಣವಾಗಿ ಹೇಳಿಲ್ಲ, ಮಹಾಭಾರತದಲ್ಲಿದೆ. ಶಮೀಕರಿಗೆ ಬ್ರಹ್ಮಲೋಕಕ್ಕೆ ಹೋಗಬೇಕಾಗಿತ್ತದು. ನಿಮಗೆ ಸಮಯ ಇಲ್ಲ, ಅದಕ್ಕೆ ನಾನು ಬರೀ ಕಥೆ ಹೇಳ್ತಾ ಇದ್ದೇನೆ, ಇಲ್ಲ ಶ್ಲೋಕದ ಸಮೇತ ಹೇಳ್ತಿದ್ದೆ. ಅವರು ಬ್ರಹ್ಮಲೋಕಕ್ಕೆ ಹೋಗಬೇಕಾಗಿತ್ತು, ಯಾವುದೋ ಯಜ್ಞಕ್ಕೆ. ಬ್ರಹ್ಮಲೋಕಕ್ಕೆ ಬಿಡಲಿಲ್ಲ ಅವರನ್ನ. ಯಾಕೆ ಬಿಡಲಿಲ್ಲ ಅಂದರೆ, ನಿಮಗೆ ಮಕ್ಕಳಿಲ್ಲ, ಅದಕ್ಕೆ ಬಿಡುವುದಿಲ್ಲ ಅಂದರು. ಆಚಾರ್ಯರಲ್ಲೇ ನಿರ್ಣಯ ಕೊಟ್ಬಿಡ್ತಾರೆ, ಅನಪತ್ಯೋಪಿ ಸದ್ಧರ್ಮ ಲೋಕ ಚಿನ್ನ ಫಲ ಸಂಶಯ. ಕಲಿಯುಗದಲ್ಲಿ ಮಕ್ಕಳಿಗೂ ಸದ್ಗತಿಗೂ ಸಂಬಂಧ ಇಲ್ಲ. ಯಾರು ಮಕ್ಕಳನ್ನ ಪಡೆದೇ ಸ್ವರ್ಗಕ್ಕೆ ಹೋಗಬೇಕು, ಅವ್ರ ಮಕ್ಕಳನ್ನ ಪಡೆದೇ ಹೋಗಬೇಕು. ಮಕ್ಕಳನ್ನ ಪಡೆಯದೆಯೂ ಕೂಡ ನಾವು ಉತ್ತಮ ಲೋಕವನ್ನು ಪಡೀಲಿಕ್ಕೆ ಸಾಧ್ಯವಿದೆ. ಅವ್ರ ಮಕ್ಕಳನ್ನು ಪಡಿಬೇಕಾದ ಅವಶ್ಯಕತೆ ಇಲ್ಲ. ಭೀಷ್ಮಾಚಾರ್ಯರಿದ್ದಾಗೆ ಸುಮಾರು ಜನ ಇದ್ದಾರೆ, ಅಶ್ವತ್ಥಾಮಾಚಾರ್ಯರಿದ್ದಾಗೆ ಅವ್ರು ಯಾರು ಮಕ್ಕಳನ್ನ ಪಡೆಯಲಿಲ್ಲ. ಧರ್ಮಾಂಗದ ಇದ್ದಾನೆ, ರುಕ್ಮಾಂಗದನ ಮಗ. ಅದಕ್ಕೆ ಕಲಿಯುಗಕ್ಕಿದು, ಈ ಕಲಿಯುಗಕ್ಕೆ ಈ ಮಾತುಗಳೆಲ್ಲವೂ ಕೂಡ ಇದು ಕಲಿಯುಗಕ್ಕೆ ಅನ್ವಯವಾಗುವುದಿಲ್ಲ. ಕಲಿಯುಗದಲ್ಲಿ ಯಾವುದರಿಂದ ಮೋಕ್ಷ ಅಂದರೆ ಧರ್ಮದಿಂದ ಮೋಕ್ಷ ಹೊರತು ಮಕ್ಕಳಿಂದಲ್ಲ ಅಂದ್ರು ಆಚಾರ್ಯರು. ಅನಪತ್ಯೋಪಿ ಸದ್ಧರ್ಮ ಲೋಕ ಜಿನ್ನಾತ್ರ ಸಂಶಯ. ಕಲಿಯುಗದಲ್ಲಿ ಹುಟ್ಟಿದ ಮಕ್ಕಳು ನಮ್ಮ ನರಕಕ್ಕೆ ಹಾಕ್ತವೆ, ಸ್ವರ್ಗಕ್ಕೆ ಹಾಕುವುದಿಲ್ಲ. ಸ್ವರ್ಗಕ್ಕೆ ಹಾಕುವ ಮಕ್ಕಳು ಕಲಿಯುಗದಲ್ಲಿ ಹುಟ್ಟುವುದಿಲ್ಲ. ಅದಕ್ಕೆ ಅವನು ವೇನ ಹೇಳದಂಗೆ ಅಪುತ್ರವಂತಹ ಕಲು ಭಾಗ್ಯವಂತಹ, ಕುಪುತ್ರವಂತಹ ಕಲು ಭಾಗ್ಯಹೀನ ಅಂತ ಹೇಳಿದ್ನಲ್ಲ. ಅದಕ್ಕೆ ಕಲಿಯುಗದಲ್ಲಿ ಯಾರು ನರಕಕ್ಕೆ ಹೋಗಲ್ಲ ಅಂತಂದ್ರೆ, ಇದ್ದಿದ್ರಲ್ಲಿ ಮಕ್ಕಳಾಗದೇ ಇದ್ದವರೇ ನರಕಕ್ಕೆ ಹೋಗಲ್ಲ. ಮಕ್ಕಳಾದವರು 99.99%
ಹೋಗ್ತಾರೆ. ಯಾಕೆಂದ್ರೆ ಈ ಹುಟ್ಟೋ ಮಕ್ಕಳೇ ಅಂತವು. ಅದಕ್ಕೆ ಮಕ್ಕಳನ್ನ ಏನಂತ ಕರೀತಾರೆ ಹೇಳ್ರಿ? ಪಾಪ ಅಂತ ಕರೀತಾರೆ. ಮಕ್ಕಳಿಗೆ ಏನಂತ ಹೆಸರಿದ್ದಾರೆ ನೋಡಿ? ಪಾಪ. ಅದು ನಮ್ಮ ಪಾಪವೇ ಮಗುವಾಗಿ ಬಂದಿರೋದು, ಅದಕ್ಕೋಸ್ಕರ ಹೇಳಿದ್ದು. ಅದಕ್ಕೆ ಪಾಪ ಅಂತ ಹೆಸರು. ಅದಕ್ಕೆ ಇವ್ರ ಕಥೆ ಹಂಗಲ್ಲ. ಶಮೀಕರು ಮಕ್ಕಳನ್ನ ಪಡೆಯಲೇಬೇಕಾಗಿತ್ತು, ಅದಕ್ಕೆ ಮಕ್ಕಳಿಲ್ಲ ಅಂತ. ಅದಕ್ಕೆ ಶಮೀಕರು ಯೋಚನೆ ಮಾಡಿದ್ರಂತೆ, ಈಗ ಮಕ್ಕಳನ್ನ ಪಡೆಯಬೇಕಾದ್ರೆ ಮದುವೆ ಆಗಬೇಕು. ಮದುವೆಯಾಗಿ ಗೃಹಸ್ಥಾಶ್ರಮಕ್ಕೆ ಸಿಕ್ಕಾಕೊಂಡು ಗೃಹಸ್ಥಾಶ್ರಮಗಳ ಧರ್ಮಗಳನ್ನೆಲ್ಲ ನೆರವೇರಿಸಿಕೊಂಡು ಒಂದು ಮಗುವಿಗೋಸ್ಕರವಾಗಿ ಇಷ್ಟೆಲ್ಲ ಯಾಕೆ ತಾಪತ್ರಯ? ಏನು ಮಗು ಬೇಕು ತಾನೆ, ಮಕ್ಕಳಿಲ್ಲ ಅದಕ್ಕೆ ಬಿಡಲಿಲ್ಲ ಅಂತ ಹೇಳಿದ್ದು. ಹೆಂಡತಿ ಇಲ್ಲ ಬಿಡಲಿಲ್ಲ ಅಂತೇನು ಹೇಳಿಲ್ವಲ್ಲ. ಅದಕ್ಕೆ ಅವ್ರು ಏನು ಮಾಡಿದರು, ತಮ್ಮ ಆಶ್ರಮಕ್ಕೆ ಬಂದರು. ಬಾಳೆಲೆ ಮೇಲೆ ಹಿಂಡಿಯನ್ನು, ಅಕ್ಕಿ ಹಿಂಡಿಯನ್ನು ಹಾಕಿದರು. ತಾವು ಮಗುವನ್ನು ಪಡೆಯುವುದಕ್ಕೆ ಏನು ಬೇಕಿತ್ತು? ಧಾತು. ಆ ಧಾತುವನ್ನು ಅದರೊಳಗಡೆ ಇಟ್ಟರು. ಹಸುವಿಗೆ ತಿನ್ನಿಸಿಬಿಟ್ರು. ಹಸುವಿಗೆ ತಿನ್ನಿಸಿದ್ರು. ಹಸುವಿನ ಗರ್ಭದೊಳಗೆ ಅದು ಹೋಯಿತು. ಹಸು ಗರ್ಭಿಣಿ ಆಯಿತು. ಹಸು ಮಗುವನ್ನು ಹೆತ್ತಿತು. ಅವನೇ ಶೃಂಗಿ. ಅವನು ಹುಟ್ಟುವಾಗಲೇ ತಲೆ ಮೇಲೆ ಕೊಂಬಿತ್ತಂತೆ. ಆ ಶೃಂಗದೊಂದಿಗೆ ಜನಿಸಿದಾದ್ದರಿಂದ ಅವನನ್ನು ಶೃಂಗಿ ಅಂತ ಕರೀತಾರೆ ಅಲ್ವಾ? ಋಷ್ಯ ಶೃಂಗ. ಅವ ಜಿಂಕೆಯಿಂದ ಉತ್ಪನ್ನನಾದ, ಜಿಂಕೆ ಕೊಂಬಿತ್ತು ತಲೆ ಮೇಲೆ, ಅವ ಋಷ್ಯ ಶೃಂಗ. ಇವ ಗೋವಿನ ಕೊಂಬಿತ್ತು, ಅದಕ್ಕೆ ಇವ ಶೃಂಗಿ ಅಂತ ಕರೀತಾರೆ ನೋಡಿ. ಅವ ಅಯೋನಿಜನಾಗಿ ಗೋವಿನ ಗರ್ಭದಿಂದ ಉತ್ಪನ್ನನಾದವ, ಅದಕ್ಕೆ ಅವನು ಹುಟ್ಟುತ್ತಲೇ ಜ್ಞಾನಿ. ಅವನು ಜಪಾಜ್ಞಾನಿಯಾಗಿ ಬಿಟ್ಟ. ಅವನು ಹೆಂಗೋ ಅವಾಗ ಅವನು ಯಾವಾಗ ಜನ್ಮ ತಳೆದ? ನಮ್ಗೆಲ್ಲ ಬೈತಿರ್ತಾರಲ್ಲ, ನಿಮ್ಗೆ ತಲೆ ಮೇಲೆ ಕೊಂಬಿದ್ಯಾ ಆಚಾರ್ಯ ಅಂತ ಬೈತಿರ್ತಾರೆ. ಅವ ಕೊಂಬಿಟ್ಟುಕೊಂಡೇ ಹುಟ್ಟಿದವ. ತಲೆ ಮೇಲೆ ಕೊಂಬಿದ್ಯಲ್ಲ, ಕೊಂಬಿಟ್ಟುಕೊಂಡೇ ಹುಟ್ಟಿದವ. ಇವನಿಗೆ ಒಳ್ಳೆ ವೇದಾಧ್ಯಯನ, ಹುಟ್ಟುತ್ತಾಗಲೇ ಜಾತಜ್ಞಾನಿ ಅವ. ಅದು ಏನು ಹೇಳಬೇಕೋ ಎಲ್ಲ ಪಾಠವನ್ನು ಹೇಳಿದರು. 7ನೇ ವರ್ಷಕ್ಕೆ ಗರ್ಭಾಷ್ಟಮಕ್ಕೆ ಉಪನಯನ ಮಾಡಿದರು ತಂದೆಯಾದವರು. ಅವ್ರ ಕರ್ತವ್ಯ, ತಂದೆಯ ಆದ್ಯ ಕರ್ತವ್ಯ ಅದು. ತಂದೆಯ ಆದ್ಯ ಕರ್ತವ್ಯ ಏನು ಗೊತ್ತಾ? ಇನ್ನೇನು ಮಾಡ್ತಾನೋ ಬಿಡ್ತಾನೋ ಸೆಕೆಂಡ್ರಿ. ಸಕಾಲಕ್ಕೆ ಉಪನಯನ ಮಾಡಲಿಲ್ಲ ತಂದೆಯಾದವ ಅಂದರೆ ಮಗನನ್ನು ಕೊಂದ ಪಾಪ ಬರ್ತದೆ ತಂದೆಗೆ. ಅವೆಲ್ಲ ಹೇಳಿದ್ರೆ ನಾಳೆಯಿಂದ ಬರಬೇಡಿ ಆಚಾರ್ಯ. ಯಾಕಾಚಾರ್ಯ ಬಂದ್ರಿ ನೀವು 10 ವರ್ಷದಿಂದ ಬರದೇ ಇದ್ದವರು? ಸುಮ್ಮನೆ ನಾವೆಲ್ಲ ನೆಮ್ಮದಿಯಾಗಿದ್ವಿ ಇದ್ದಾರೆ. ಯಾಕೆಂದ್ರೆ ಇದು ಇರೋದು ಹೇಳಬೇಕು. ಅಂದ್ರಕ್ಕೂ ಮಂಚವಾಳು ಅನಂತರಾಮಯ್ಯ ಆಗಲಿ ಕೂತಿಲ್ಲ ಇಲ್ಲಿ ಅಲ್ವಾ? ಇಲ್ಲಿ ನಾಳೆ ನಾನು ಯಮದೇವ್ರ ಮುಂದೆ ಉತ್ತರ ಕೊಡಬೇಕಾಗ್ತದೆ. ಯಾಕಯ್ಯ ಹೇಳಲಿಲ್ಲ ನೀನು ಅಂತ ಅವ್ನು ಕೇಳಿದ್ರೆ ನಾನೇನು ಹೇಳೋದು? ಅದಕ್ಕೋಸ್ಕರ ಏನಿದೆ ಅದನ್ನು ಹೇಳ್ಬಿಡ್ತೇವೆ. ಅದು ಕಠಿಣವಾಗಿರ್ತದೆ ಯಾವಾಗಲೂ ಕೂಡ. ನರಸಿಂಹದೇವರಿದ್ದಂತೆ ಶಾಸ್ತ್ರ, ಮುಖ ಯಾವಾಗಲೂ ಭಯಂಕರವಾಗಿರ್ತದೆ, ಅದರ ಒಳಗಡೆ ಕರುಣೆ ತುಂಬಿರ್ತದೆ ಅಂತ. ಅದಕ್ಕೆ ಗರ್ಭಾಷ್ಟಮ ಮ್ಯಾಕ್ಸಿಮಮ್ ಹೇಳಿದ್ರು 12 ವರ್ಷ. 12 ವರ್ಷದೊಳಗೆ ಮಗನಿಗೆ ಮುಂಜಿ ಮಾಡಲೇಬೇಕು. ತಪ್ಪು ಕಲ್ಪನೆ ಇದೆ ಎಷ್ಟೋ ಜನಕ್ಕೆ. ಗುರುಬಲ ಬಂದಿಲ್ಲ ಆಚಾರ್ಯ, ಗುರುಬಲ ಬಂದಿಲ್ಲ. ಅವನು ಗುರುಬಲ ಬರೋಷ್ಟು 40 ವರ್ಷ ಆಗಿರ್ತದೆ. ಅವಾಗ ಮುಂಚೆ ಮಾಡ್ತೀರಾ? ಗುರುಬಲ ಯಾವಾಗ ನೋಡಬೇಕು ಅದೇ ಗೊತ್ತಿಲ್ಲ. 5 ವರ್ಷಕ್ಕೆ ಉಪನಯನ ಮಾಡಿದರೆ ವಾದಿರಾಜರಿಗೆ, ರಘೋತ್ತಮ ತೀರ್ಥರಿಗೆ, ನಮ್ಮ ವ್ಯಾಸರಾಜರಿಗೆಲ್ಲ 5 ವರ್ಷಕ್ಕೆ ಉಪನಯನ ಆಯಿತು. 5 ವರ್ಷಕ್ಕೆ ಏನಾದ್ರು ಉಪನಯನ ಮಾಡುವುದಿದ್ದರೆ ಗುರುಬಲ ನೋಡಬೇಕು. ಅವಾಗ ತುಂಬ ಬುದ್ಧಿವಂತ ಇದ್ದಾನೆ ಹುಡುಗ, 5 ವರ್ಷಕ್ಕೆ ಉಪನಯನ ಮಾಡಬೇಕು, ಆವಾಗ ಗುರುಬಲ ನೋಡಬೇಕೆ ಹೊರತು 7 ವರ್ಷಕ್ಕೆ ಉಪನಯನ ಮಾಡುವಾಗ ಗುರುಬಲ ಅಲ್ಲ. 7ನೇ ವಯಸ್ಸಿಗೆ ನೋಡಬೇಡ ಅಂದರೆ 12ನೇ ವಯಸ್ಸು 13 ವಯಸ್ಸಿಗೆ ನೋಡಿದ್ರೇನು ಅಂತ. ಎಷ್ಟೋ ಜನ ಮದುವೆ ಹಿಂದಿನ ದಿವಸ ಉಪನಯನ ಆಗ್ತಾರೆ. ಎಲ್ಲಿಂದ ಬರ್ತದೆ ಸಿದ್ಧಿ? ಎಲ್ಲಿಂದ ಬರುತ್ತೆ ಸಿದ್ಧಿ? ಸಿದ್ಧಿಯೇ ಬರಲಿಲ್ಲ ಅಂದರೆ ನಿಮಗೆ ಪ್ರಸಿದ್ಧಿ ಎಲ್ಲಿಂದ ಬರ್ತದೆ? ಗೃಹಸ್ಥಾಶ್ರಮ ಹಾಳಾಗ್ತಿರೋದೇ ಅದಕ್ಕೋಸ್ಕರವಾಗಿ. ಗಾಯತ್ರಿ ಮಂತ್ರವನ್ನು ಉಪಾಸನೆ ಮಾಡಲಿಲ್ಲ ಅಂದರೆ ಪ್ರಯೋಜನ ಏನು ಅಂತ. ಅದಕ್ಕೆ ನಮ್ಮ ತಾಯಿ ನಮ್ಮನ್ನು ಎಲ್ಲ ಟೈಮಲ್ಲಿ ಕಾಪಾಡುವುದಿಲ್ಲ. ನಮಗೇನು ಹೆತ್ತ ತಾಯಿ ಇದ್ದಾಳೆ, ಅವಳಿಗೂ ಒಂದು ಆಯಸ್ಸಿದೆ. ಆ ಆಯಸ್ಸು ಇದೆ, ಅದಕ್ಕೋಸ್ಕರ ಅವಳು ಆಯಸ್ಸಿರೋವರೆಗೂ ನೋಡ್ಕೋತಲ್ಲೇ ಹೋಗಿಬಿಡ್ತಾಳೆ. ನಮ್ಮನ್ನು ಸಾಯುವವರೆಗೂ ಕಾಪಾಡುವವಳು ಒಬ್ಬಳು ತಾಯಿ ಇದ್ದಾಳೆ, ಗಾಯತ್ರಿ ಎನ್ನುವ ಮಾತ. ಗಾಯತ್ರಿ ವೇದ ಮಾತಾತು. ಅದಕ್ಕೆ ತಂದೆ ತಾಯಿಗಳು ಸೇರಿಬಿಟ್ಟು ಬ್ರಹ್ಮೋಪದೇಶ ಮಾಡುವಾಗ, ನಾವು ಅಪ್ಪ ಅಮ್ಮ ನಿನ್ನನ್ನು ಹೆಚ್ಚು ಕಾಲ ಕಾಪಾಡಲಿಕ್ಕಾಗಲ್ಲಪ್ಪ, ನಾವು ಕೂಡ ಕರ್ಮದ ಸಂಸಾರದ ಬಂಧನದಿಂದ ಬಂಧಿತರಾದವರು, ಅದಕ್ಕೆ ಒಬ್ಬ ತಂದೆ ಒಬ್ಬ ತಾಯಿ ಇಬ್ಬರನ್ನು ಕೊಡ್ತಾ ಇದ್ದೇವೆ ಅಂತ ಹೇಳಿ ಸವಿತೃ ಅನ್ನುವಂಥ ತಂದೆ, ಸೂರ್ಯನಾರಾಯಣ ಅನ್ನುವಂಥ ತಂದೆಯನ್ನು ಕೊಡ್ತಾ ಇದ್ದೇನೆ, ಗಾಯತ್ರಿ ಎನ್ನುವ ತಾಯಿಯನ್ನು ಕೊಡ್ತಾ ಇದ್ದೇನೆ. ಈ ತಂದೆ ತಾಯಿಗಳು ನಿಮಗೆ ಜನ್ಮ ಜನ್ಮಾಂತರಕ್ಕೂ ಕಾಪಾಡ್ತಾರೆ ಅಂತ ಹೇಳಿ ಬ್ರಹ್ಮೋಪದೇಶ ಮಾಡಬೇಕಲ್ವಾ? ಹಾಗೆ ಮಾಡಲಿಲ್ಲ ಅಂದರೆ ಜನಿತಾ ಉಪನೀತ ಚ ಯಾ ವಿದ್ಯಾಂ ಪ್ರಯಚ್ಛತಿ ಅನ್ನದಾತ ಭಯತ್ರಾತ ಪಂಚೈತೆ ಪಿತರಸ್ಮೃತ. ಅವನನ್ನು ತಂದೆ ಅಂತ ಹೆಂಗೆ ಕರೆಯೋದು? ಅದಕ್ಕೆ 7ನೇ ವಯಸ್ಸಿನಲ್ಲಿ ಅವನಿಗೆ ಉಪನಯನ ಮಾಡಿದರು. ಉಪನಯನ ಮಾಡಿದ ಮೇಲೆ 1ನೇ ವರ್ಷ ಉತ್ಸರ್ಜನ ಉಪಕರ್ಮ ಅಂತ ಆಗಬೇಕಲ್ಲ. ಆ ಉತ್ಸರ್ಜನ ಉಪಕರ್ಮ 1ನೇ ವರ್ಷ ಶಿಕ್ಷಾಂ ವ್ಯಾಖ್ಯಾಸ್ಯಾಮ ವರ್ಣ ಸ್ವರ ಮಾತ್ರ ಬಲಂ ಎಲ್ಲವನ್ನ ಹೇಳ್ಕೊಡ್ತಾರೆ. ಶಿಕ್ಷಾ ವ್ಯಾಕರಣ ಎಲ್ಲವನ್ನ ಪ್ರಿಲಿಮಿನರಿ ಏನು ಹೇಳ್ಕೊಡ್ಬೇಕು ಹೇಳಿಕೊಡ್ತಾರೆ. ಅದೆಲ್ಲವನ್ನ ಒಪ್ಪಿಸಬೇಕಲ್ಲ. ಒಪ್ಪಿಸಿದ ಮೇಲೆ ಉತ್ಸರ್ಜನ ಉಪಕರ ಅಂದರೆ ಇನ್ನೊಂದ್ಸತಿ ಅವನಿಗೆ ಹೊಸದಾಗಿ ವಿದ್ಯೆಯನ್ನು ಪ್ರಾರಂಭ ಮಾಡೋದು. ಅದು 1ನೇ ವರ್ಷದ ಉಪಕರ್ಮದಲ್ಲಿ ಗೊತ್ತಿದೆ. ಒಂದು ಹೋಮವನ್ನು ಮಾಡಿಸಿ ಅಲ್ಲಿ ಅತ್ಯುತ್ತಮರಾಗಿರ್ತಕ್ಕಂಥ ಒಬ್ಬ ಜ್ಞಾನಿಗಳಿಗೆ ಯಜ್ಞೋಪವೀತವನ್ನು, ಆಮೇಲೆ ಇವತ್ತಿನ ಗೋಪಿಚಂದನವನ್ನು ಒಂದು ಒಳ್ಳೆ ದಕ್ಷಿಣೆಯನ್ನು ಕೊಡ್ರಿ, ಅವರ ಅನುಗ್ರಹದಿಂದ ಇವನಿಗೆ ವಿದ್ಯೆ ಚೆನ್ನಾಗಿ ಬರಲಿ ಅಂತಿದೆ.
ನಾವಾದರೆ ಯಾರನ್ನ ಹೊಡ್ಕೊಂಡು ಹೋಗ್ತೀವಿ, ಮಠದಲ್ಲಿ ಯಾರೋ ಇರ್ತಾರೆ ಕೊಟ್ಬಿಡ್ತೇವೆ. ಅವ ಶೃಂಗಿ ಯೋಚನೆ ಮಾಡಿದ, ಅತ್ಯುತ್ತಮರಾಗಿರ್ತಕ್ಕಂಥ ಬ್ರಾಹ್ಮಣರಿಗೆ ಯಜ್ಞೋಪವೀತವನ್ನು ಗೋಪೀಚಂದನವನ್ನು ದಾನ ಮಾಡಬೇಕು ಅಂತಿದೆ. ಯಾರು ಅತ್ಯುತ್ತಮರಾಗಿರ್ತಕ್ಕಂಥ ಬ್ರಾಹ್ಮಣರು? ಅವ ಯೋಚನೆ ಮಾಡಿದ, ಬ್ರಹ್ಮದೇವರಿಗೆ ಕೊಡ್ತೇನೆ ಅಂತ ನಿರ್ಧಾರ ಮಾಡಿಬಿಟ್ಟ. ಎಂಥ ವ್ಯಕ್ತಿ ನೋಡ್ರಿ! 7 ವರ್ಷದ ಮಗು, 7 ವರ್ಷ ತುಂಬಿ 8 ವರ್ಷಕ್ಕೆ ಬಿದ್ದಿದೆ, ನೇರ ಬ್ರಹ್ಮಲೋಕಕ್ಕೆ ಹೋಗಿಬಿಟ್ಟವ. ನೇರ ಬ್ರಹ್ಮಲೋಕಕ್ಕೆ ಹೋಗಿ ಬ್ರಹ್ಮದೇವರಿಗೆ ಅರ್ಪಿಸಿಬಿಟ್ಟ. ಹಾಗಾಗಿಯೇ ಅವನಿಗೆ ಪರೀಕ್ಷಿತ ರಾಜನಿಗೆ ಶಾಪ ಕೊಡುವಂಥ ಶಕ್ತಿ ಬಂತು. ಅವನ ಯೋಗ್ಯತೆ ಅಲ್ಲ ಅದು. ಬ್ರಹ್ಮದೇವರಿಗೆ ಯಜ್ಞೋಪವೀತವನ್ನು ಕೊಟ್ಟರೆ ಏನು ಬರ್ತದೆ ಪುಣ್ಯ? ಒಂದು ಯಜ್ಞೋಪವೀತಕ್ಕೆ ಏನು ಭಾಗ್ಯ ಇದೆ? ಸುಮ್ಮನೆ ಸಂದರ್ಭ, ನನಗೆ ಸಮಯ ಇಲ್ಲ, ನನಗೆ ಕುತ್ತಿಗೆ ಹಸ್ತಂಗೆ ಆಗ್ತದೆ, ಸಮಯ ಇಲ್ಲ ಅಂದರೆ ಶ್ರೀ ರಂಗನಾಥ ಮಹಾತ್ಮೆ ಅಂತ ಒಂದು ರಂಗ ಮಹಾತ್ಮೆ ಅಂತ ಒಂದು ಮಹಾತ್ಮೆ ಇದೆ ವರಾಪುರಾಣದಲ್ಲಿ. ಅದರೊಳಗೊಬ್ಬ ಬ್ರಾಹ್ಮಣ ಇದ್ದಂತೆ. ಆ ಬ್ರಾಹ್ಮಣ ಎಲ್ಲೂ ಹೊರಗಡೆ ಬರ್ತಿರ್ಲಿಲ್ಲ. ಯಾಕೆ ಬರಲ್ಲ ಅಂತ ರಾಜನಿಗೆ ಡೌಟು. ಏನು ಮಾಡ್ತಾನೆ ಮನೇಲಿ ಕೂತು ಅಂತ? ಒಂದು ಯಜ್ಞಕ್ಕೆ ಬರಲ್ಲ, ಒಂದು ದಾನ ತೆಗೆದುಕೊಳ್ಳೋಕೆ ಬರೋದಿಲ್ಲ, ಯಾವುದಕ್ಕೂ ಬರೋದಿಲ್ಲ. ನಿಮ್ಮ ರಾಜ ಹೋದನಂತೆ, ಅವನ ಮನೆಗೆ ಹೋಗಿ ಕೇಳಿದ, ಏನು ಮಾಡ್ತೀಯೋ ಬ್ರಾಹ್ಮಣ, ನಿನ್ನ ಊಟ ತಿಂಡಿ ವಿಚಾರ ಏನು, ನಿನ್ನ ಜೀವನ ವಿಚಾರ ಏನು ಮಾಡ್ತಿ? ಅದಕ್ಕೆ ಅವ ಹೇಳಿದ, ನಾನು ವರ್ಷಕ್ಕೆ 1 ಯಜ್ಞೋಪವೀತವನ್ನು ಮಾಡ್ತೇನೆ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ 4 ವೇದಗಳನ್ನು ನಾನು ಚೆನ್ನಾಗಿ ಪಾರಾಯಣ ಮಾಡಿದರೆ 1 ವರ್ಷಕ್ಕೆ 1 ಯಜ್ಞೋಪವೀತ ಆಗ್ತದೆ. ಯಜ್ಞೋಪವೀತ ಕೈಯಿಂದ ಮಾಡುವುದು. ನೀವು ಮೇಲ್ಕೋಟೆಗೆ ಹೋದರೆ ಗೊತ್ತಾಗ್ತದೆ, ಅಲ್ಲೆಲ್ಲ ಜಗಲಿ ಮೇಲೆ ಮಾಡ್ತಾ ಇರ್ತಾರೆ ಅದು ಯಜ್ಞೋಪವೀತವನ್ನು. ಏನು ಮಾಡ್ತೀವಿ ಯಜ್ಞೋಪವೀತ ಮಾಡಿ ಅಂದರೆ, ನಾನು ಶ್ರೀರಂಗನಾಥನಿಗೆ ಅರ್ಪಿಸಿಬಿಡ್ತೇನೆ ಎಂದವ. ಅದರಿಂದ ಏನು ಬರ್ತದೆ ಎಂದ, ನೀನು ರಾತ್ರಿ ಬಂದು ನೋಡು ರಾಜ, ನಿನಗೆ ಗೊತ್ತಾಗತ್ತೆ ಅಂತ. ರಾಜ ಹೋಗಿಬಿಟ್ಟ. ವಾಪಸ್ ರಾತ್ರಿ ಬರ್ತಾನೆ, ಸಾಕ್ಷಾತ್ ಶ್ರೀರಂಗನಾಥ ಅವನ ಗುಡಿಸಲಲ್ಲಿ ಮಲಗಿಬಿಟ್ಟಿದ್ದಾನೆ. ತೀರ್ಥಾಭಿಮಾನಿ ದೇವತೆಗಳೆಲ್ಲ ಅವನ ಗುಡಿಸಲನ್ನು ಪ್ರದಕ್ಷಿಣೆ ನಮಸ್ಕಾರ ಆಗ್ತಾ ಇದ್ದಾರಂತೆ. ನೋಡಿದ ರಾಜ ಪ್ರದಕ್ಷಿಣೆ ನಮಸ್ಕಾರ ಹಾಕಿಬಿಟ್ಟ. ನಿನ್ನಂಥ ಬ್ರಾಹ್ಮಣರಿರುವುದರಿಂದಲೇ ನನ್ನ ರಾಜ್ಯಕ್ಕೆ ಎಷ್ಟು ಸುಭಿಕ್ಷೆ ಆಗಿದೆಯೋ ಬ್ರಾಹ್ಮಣ, ಎಂಥ ಬ್ರಾಹ್ಮಣ ನೀನು ಅಂದ. 1 ಯಜ್ಞೋಪವೀತವನ್ನು ಭಗವಂತನಿಗೆ ಅರ್ಪಣೆ ಮಾಡಿದರೆ ಭಗವಂತ ನಮ್ಮ ಆಲಯದಲ್ಲಿರ್ತಾನೆ. ಇವತ್ತು ಯಜ್ಞೋಪವೀತದ ಕಥೆ ಏನಾಗಿದೆ ಗೊತ್ತಾ? ನನ್ನ ಹೊಟ್ಟೆಯಲ್ಲಿ ಹಿಂಸೆ ಅಲ್ಲ, ಕಣ್ಣಲ್ಲಿ ರಕ್ತ ಬರ್ತದೆ. ಮಠಗಳಿಗೆ ಹೋಗ್ತೀವಲ್ಲ ಉಪನ್ಯಾಸಕ್ಕೆ, ಕೈಕಾಲು ತೊಳ್ಕೊಳ್ಳೋಕೆ ಹೋದಾಗ ಇಷ್ಟು ಯಜ್ಞೋಪವೀತ ಸಿಗ್ತದೆ ಒಳಗಡೆ. ಯಾಕೆ ಗೊತ್ತಿದೆಯಾ? ಬರೋರೆಲ್ಲ ಅರಬ್ ದೇಶದಲ್ಲಿ ಬರ್ತವೆ ಅಪ್ಪಂದು ಅಮ್ಮಂದು ಮಾಡಲಿಕ್ಕೆ. ಅಮ್ಮ ಹೊಡ್ಕೋತಾಳಲ್ಲ ಅಂತ ಬಚ್ಚಲ ಮನೆಗೆ ಹೋಗ್ತಾನೆ, ಕೈಕಾಲು ತೊಳ್ಕೊತಾನೆ, ಜನವಾರ ಹಾಕೊಂಡ್ಬಿಡ್ತಾನೆ. ಬರ್ತಾನೆ, ಪಿಂಡ ಪ್ರದಾನ ಮಾಡ್ತಾನೆ, ವಾಪಸ್ ಕೈಕಾಲು ತೊಳ್ಕೋ ಜನವಾರ ತೆಗೆದು ಬಿಸಾಕ್ಬಿಟ್ಟು ಹೋಗ್ಬಿಡೋದು. ಇದು ಕಥೆ ನಡೀತಾ ಇದೆ ಇವತ್ತು ಕಲಿಯುಗದಲ್ಲಿ. ಯಜ್ಞೋಪವೀತಕ್ಕೆ ಬೆಲೆಯೇ ಇಲ್ಲ ನಮ್ಮಲ್ಲಿ. ಭಗವಂತ ಒಳ್ಳೇದು ಮಾಡೋದ್ರೆ ಎಲ್ಲಿಂದ ಒಳ್ಳೇದು ಮಾಡ್ತಾನೆ ಹೇಳ್ರಿ? ಅದಕ್ಕೆ ಹೇಳಿದ್ದು, ಇಂಥ ಪಾಪಿ ಮಕ್ಕಳು ಹುಟ್ಟುಬಿಟ್ರೆ ಅಪ್ಪ ಅಮ್ಮನಿಗೆ ಸದ್ಗತಿ ಆಗ್ಬೋದು. ಎಲ್ಲಿಂದ ಸದ್ಗತಿ ಆಗ್ತದೆ? ಅಪುತ್ರವಂತಹ ಕರುಭಾಗ್ಯವಂತಹ ಇದು ಆಗ್ತದೆ ಪರಿಸ್ಥಿತಿ. ಯಜ್ಞೋಪವೀತಿ ಈ ಕಥೆಯಾಗಿ ಕೂತಿದೆ ಅಲ್ವಾ? ಅದಕ್ಕೆ ನಮ್ಮಲ್ಲಿ ಅಷ್ಟೇ, ನಾನೇ ಸಾಚ ಅನ್ಕೋಬೇಡ್ರಿ, ಗಂಡಸರಿಗೂ ಅಷ್ಟೇ. ಯಜ್ಞೋಪವೀತಾರ್ಥ ಅಕ್ಷತಾನ್ ಸಮರ್ಪಯಾಮಿ ಅಲ್ವಾ? ವಸ್ತ್ರಾರ್ಥ ಅಕ್ಷತಾನ್ ಸಮರ್ಪಯ. ಏನು ರೋಗ ಬಂದಿರೋದು ನಮ್ಗೆ ಒಂದು ಯಜ್ಞೋಪವೀತ ದೇವರಿಗೆ ಹಾಕ್ಲಿಕ್ಕೆ? ಏನು ರೋಗ ಬಂದಿದೆ ನೋಡ್ರಿ. ಹೆಣ್ಣು ಮಕ್ಕಳು ಎಷ್ಟು ಬುದ್ಧಿವಂತರು. ಅವರು ಯಾವಾಗಲೂ ವಸ್ತ್ರಂ ಸಮರ್ಪಯಾಮಿ ಅಂತ ಹೇಳಿದಾಗ ಗೆಜ್ಜೆ ವಸ್ತ್ರವನ್ನೇ ಹಾಕ್ತಾರೆ ಅವರು. ಅವ್ರು ಬರೀ ಹಾಕಲ್ಲ. ನಮ್ಮ ಗಂಡು ಮಕ್ಕಳಿಗೆ ಸೋಂಬೇರಿತನದ ಪರಮಾವಧಿ. ಭಗವಂತನ ಒಂದು ನೇಮ ಇದೆ, ಕೊಟ್ಟದ್ದನ್ನು ಅನಂತ ಮಡಿ ಮಾಡಿ ಕೊಡ್ತೇನೆ ಅಂತ. ನಾವು ಬರೀ ಅಕ್ಷತೆ ಆಗ್ತೇವೆ ಅಂದ್ರೆ ಅದಕ್ಕೆ ನಮ್ಮ ಹಣೆ ಬರಕ್ಕೆ 1 ವರ್ಷಕ್ಕೆ 3-4 ಜೊತೆ ಸಿಗ್ತದಟ್ಟೆ. ಆದ್ರೆ ನಮ್ಮ ಹೆಣ್ಮಕ್ಳು ನೋಡ್ರಿ, ಬೀರು ತೆಗೆದ್ರೆ 5 ಸೀರೆ ಕೆಳಗಡೆ ಬಿಡುತ್ತದೆ. ಅದು ಯಾಕೆ ಅಂದ್ರೆ ಅದು ಅವರಿಗೆ ಗೆಜ್ಜೆ ವಸ್ತ್ರ ಅರ್ಪಣೆ ಮಾಡಿ 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 ಅಷ್ಟು ವಸ್ತ್ರ ಸಂಪಾದನೆ ಮಾಡ್ತಾರೆ. ನಮಗೆ ಎಲ್ಲಿಲ್ಲದೆ ಇರ್ತಕ್ಕಂಥ ಸೋಂಬೇರಿತನ. ಅಕ್ಷತೆ ಆಗ್ತಿ ಭಗವಂತ ಅಂದ, ನೀನ್ ಇವತ್ತು ನನಗೆ ಅಕ್ಷತೆ ಆಗ್ತಾ ಇದೆಯಲ್ಲ, ನಿನ್ ಬಾಯಿಗೆ ಅಕ್ಷತೆ ಆಗ್ತೇನೆ ಅಂತ ಸ್ವಾಮಿ. ಅದಕ್ಕೇನು ಅಂದ್ರೆ ವರ್ಷಕ್ಕೆ 4 ಜೊತೆ ಬಿಟ್ಟು ಬರೋದೇ ಇಲ್ಲ ನಮ್ಗೆ ಯಾವುದು ಕೂಡ ವಸ್ತ್ರ. ಇದು ಹಂಗ ಮಾಡಬೇಡಿ ಅಂತ. ಅದಕ್ಕೆ ಇದನ್ನ ಹೇಳಿದ್ದು. ಬ್ರಹ್ಮದೇವರಿಗೆ ಕೊಟ್ಟಾವ. ಬ್ರಹ್ಮದೇವರು ತಥಾಸ್ತು ಹೊಂದ್ಬಿಟ್ರು. ಅವನಿಗೆ ಎಷ್ಟು ಬಂದ್ಬಿಡ್ತು ಪುಣ್ಯ ಅಂದ್ರೆ, ಅವನ ಯೋಗ್ಯತೆ ಮೀರಿ ಪುಣ್ಯ ಬಂದ್ಬಿಡ್ತು ಅವನಿಗೆ. ಆ ಪುಣ್ಯ ಕಳಿಯಬೇಕಲ್ಲ, ಕಳಿಯುವುದಕ್ಕೋಸ್ಕರವಾಗಿ ಪರೀಕ್ಷಿತ ರಾಜನಿಗೆ ಅವನಿಂದ ಶಾಪಗೊಳಿಸಿ ಅವನ ಪುಣ್ಯವನ್ನು ಕಳೆದು ಯಥಾಸ್ಥಿತಿಯಲ್ಲಿ ಅವನಿಗಿರುವಂತೆ ಮಾಡಿದ. ಏದಮಾನದ್ವಿಟ್ ಅಂತ ಭಗವಂತನಿಗೆ ಇವೆಲ್ಲವೂ ನಡೀತದೆ. ಇದು ಸರಿ. ಪರೀಕ್ಷಿತ ರಾಜ ಯಾತಕ್ಕೋಸ್ಕರವಾಗಿ ಸಪ್ತಾಹವನ್ನು ಶಮೀಕರ ಕೊರಳಿಗೆ ಹಾಕಿದ ನೋಡಿ. ಕತೆ ಇದೊಂದು ಹೇಳ್ತೇನೆ, ನಾಳೆ ನೋಡೋಣ ಮಿಕ್ಕದಲ್ಲಿ. ನೀವು ಏಕಾದಶಿ ದಿವಸ ಕೇಳಬೇಕಾದ ಕತೆ. ನಿನ್ನೆ ಮಂಗಳ ಮಾಡಿದೆ ಅಲ್ಲಿ ಜರಾಸಂಧನ ಸಂಹಾರಕ್ಕೆ. ನಿನ್ನೆ ಮಹಾಭಾರತದ ಮಂಗಳ ಮುಂದುವರಿತಾ ಇದೆ. ಅದು 6 ವರ್ಷ 7 ವರ್ಷ ಒಂದು ಬಾರಿ ಹೇಳಿ 2ನೇ ಬಾರಿ ಮಹಾಭಾರತ. 14 ವರ್ಷ ಆಗ್ತದೆ ಮಹಾಭಾರತ ಮುಗಿಲಿಕ್ಕೆ ಸರಿಯಾಗಿ ಹೇಳಿದರೆ. ಅದರಲ್ಲಿ ಸಭಾಪರ್ವ, ಅದು ಆದಿಪರ್ವ ಮುಗಿದು ಸಭಾಪರ್ವಕ್ಕೆ 6 ವರ್ಷ ಆಗಿದೆ. ಅದರಲ್ಲಿ ನಿನ್ನೆ ಚಂದಾಸಂಧನ ಸಂಹಾರ ಆಗುವಾಗ ಜರಾಸಂಧ ಕಿರೀಟವನ್ನು ತೆಗೆದಿಟ್ಟು ತಲೆ ಕೂದಲನ್ನು ಸರಿ ಮಾಡಿಕೊಂಡು ಹಿಂದ್ಗಡೆ ಕಟ್ಟಿಕೊಂಡು ಬಂದ ಅಂತಿದೆ. ಆಯ್ತಾ? ಜರಾಸಂಧನನ್ನು ಭೀಮಸೇನ ದೇವರು ಕೊಂದರು. ಅದಾಯ್ತಲ್ಲ. ಅದಾದ್ಮೇಲೆ ಸಹದೇವ ಜರಾಸಂಧನ ಮಗ ಒಂದು ರಥವನ್ನ ತಂದು, ಆ ಇಂದ್ರದೇವರು
ಆ ರಥವನ್ನ ಕೊಟ್ಟಿದ್ರಂತೆ, ಕಿತ್ಕೊಂಡಿದ್ದ ಜರಾಸಂಧ. ಭಗವಂತ ಉಪೇಂದ್ರ ನಾಮಕನಾದವನು ಇಂದ್ರದೇವರು ಕೊಟ್ಟಿದ್ದ, ಇಂದ್ರದೇವರಿಂದ ಜರಾಸಂಧ ಕಿತ್ಕೊಂಡಿದ್ದ. ವಸು ಚಕ್ರವರ್ತಿ ಹತ್ರಕ್ಕೆ ಹೋಗಿದ್ದದು. ಅದನ್ನು ವಾಪಸ್ಸು ಕೃಷ್ಣನಿಗೆ ಅರ್ಪಣೆ ಮಾಡಿದ. ಕೃಷ್ಣ ಗರುಡನನ್ನ ಸ್ಮರಣೆ ಮಾಡಿದ. ಗರುಡ ಬಂದದ್ರ ಮೇಲೆ ಕೂತ, ಗರುಡ ಧ್ವಜವಾಗಿ ಬಿಡ್ತು. ಕೃಷ್ಣ ಅದರ ಮೇಲೆ ಕೂತ. ಇಂದ್ರಸೇನ ಅನ್ನುವಂಥ ಒಬ್ಬ ಸಾರಥಿ ಬರ್ತಾನೆ, ಸೌಂದರ್ಯವಾನ್ ಅಂತ ಅವನಿಗೆ ಹೆಸರಿದೆ. ಅವ ಅದನ್ನು ನಡೆಸಿದ. ಭೀಮಸೇನ ದೇವರು ಅದರ ಮೇಲೆ ಭಗವಂತನಿಗೆ ಮೊಟ್ಟ ಮೊದಲ ಬಾರಿಗೆ ಚಿನ್ನದ ರಥೋತ್ಸವ ಮಾಡಿಸ್ತಾರೆ. ಒಂದು ಕಡೆ ಭೀಮ ಕೂತ, ಒಂದು ಕಡೆ ಅರ್ಜುನ ಕೂತ. ಅವನು ತನ್ನ ತಂಗಿಯಾದಂತಹ ಉಷಾದೇವಿ ಅವತಾರ ಭೂತಳಾದವನ್ನ ತಂದು ಭೀಮಸೇನ ದೇವರಿಗೆ ಅರ್ಪಣೆ ಮಾಡಿದ. ಇವಳನ್ನ ನೀವು ಮದುವೆ ಆಗಲಿ ಅಂತ. ಭೀಮ ಅಂದ, ನಾನು ಇವಳನ್ನ ಮದುವೆ ಆಗಲ್ಲ, ಪಾಂಡವರಲ್ಲಿ ಮದುವೆ ಆಗದೆ ಉಳಿದವ ಒಬ್ಬ ಇದ್ದಾನೆ ಸಹದೇವ, ಅವನಿಗೆ ನಾನು ಕೊಡ್ತೇನೆ ಅಂತ ಅವನನ್ನು ಕರ್ಕೊಂಡು ಹೋಗಿ ಸಹದೇವನಿಗೆ ಮದುವೆ ಮಾಡಿಸಿದ. ಅಲ್ಲಿ ಪಾಂಡವರಿಗೆಲ್ಲ ಮದುವೆ ಆಯಿತು. ಸರಿ, ಎಲ್ಲ ಆದ್ಮೇಲೆ ಆ ಕಿರೀಟ ತಂದು ಕೊಟ್ಟ. ಕಿರೀಟವನ್ನು ನೀನು ಅರ್ಪಣೆ ಮಾಡಿಕೋ ಅಂತ. ಭಗವಂತ ಕಿರೀಟ ತಾನೂ ಧರಿಸಲಿಲ್ಲ, ಯಾರಿಗೂ ಧರಿಸಲಿಕ್ಕೆ ಬಿಡಲಿಲ್ಲ. ಅದು ಇಂದ್ರಪ್ರಸ್ಥಕ್ಕೆ ಬಂತು. ಆ ರಥ ಅದು ಬಂದ ಮೇಲೆ ಕಿರೀಟ ತಗೊಂಡೋಗಿ ಕೋಶದಲ್ಲಿ ಇಟ್ಬಿಟ್ರು. ಅದಾಯಿತು, ದ್ಯೂತ ಆಯಿತು, ಎಲ್ಲ ಆಯಿತು. ಪಾಂಡವರಿಗೆ ಮತ್ತೆ ರಾಜ್ಯ ದೊರೆಯಿತು. ಪಾಂಡವರು ಸ್ವರ್ಗಾರೋಹಣ ಮಾಡಿದರು. ಎಲ್ಲ ಮೇಲೆ ಕಡೆಗೆ ಯಾವತ್ತು ಒಂದಿನ ಇವನು ಯಾವತ್ತು ಬೇಟೆಗೆ ಅಂತ ಹೊರಟನಲ್ಲ, ಅವತ್ತು ಕೋಶಾಗಾರಕ್ಕೆ ಹೋದನಂತೆ ಪರೀಕ್ಷಿತ ರಾಜ. ಕೂರ್ಮ ಪುರಾಣದ ಕಥೆ ಹೇಳ್ತಾ ಇದ್ದೇನೆ, ಮಹಾಭಾರತದಿಂದ ಕೂರ್ಮ ಪುರಾಣಕ್ಕೆ ಹೋಗೋದು ಅಲ್ಲಿ ಕತೆ. ಅವ ಧನುಸ್ಸನ್ನು ತಗೊಳ್ಳುವ ಈ ಕಿರೀಟವನ್ನು ನೋಡ್ಬಿಟ್ಟ. ಇದು ಯಾವತ್ತೂ ಚೆನ್ನಾಗಿದೆಯಲ್ಲ ಕಿರೀಟ, ಯಾವತ್ತೂ ನೋಡಿರ್ಲಿಲ್ವಲ್ಲ ಅಂತ ಆ ಕಿರೀಟವನ್ನು ಹಾಕೊಂಡು ಬಂದಂತೆ. ಜರಾಸಂಧ ಧರಿಸಿದ ಕಿರೀಟ ಹಾಕೊಂಡಿದ್ದಕ್ಕೆ ಅವನಿಗೆ ಕಲಿಯಾವೇಶವಾಗಿ ಶಮೀಕರ ಕೊರಳಿಗೆ ಹಾವು ಹಾಕಬೇಕು ಅನ್ನುವ ದುರ್ಬುದ್ಧಿ ಹುಟ್ಟಿತು. ನಾವು ಕಂಡ್ಕೊಂಡವ್ರದ್ದು ಹಾಕೊಂಡು ತಿರುಗ್ತೀವಿ ಅಂದ್ರೆ ಒಳ್ಳೆ ಬುದ್ಧಿ ಬಾ ಅಂದ್ರೆ ಎಲ್ಲಿಂದ ಬರ್ತದೆ ಅಲ್ವಾ? ಆದರೆ ಅವ ಒಳ್ಳೆಯ ಅವನು ಯಾಕೆ ಹಾಕಿದ? ಸುಮ್ಮನೆ ಹಾಕಲಿಲ್ಲ. ಅವನು 2-3 ಬಾರಿ ಕೇಳಿದ ಅವನನ್ನ, ನನಗೆ ನೀರು ಕೊಡು ನೀರು ಕೊಡು ಅಂತ. ಮಾತಾಡ್ಲಿಲ್ಲ ಅಲ್ಲ ಅವರು. ನಿಜವಾಗಿ ಅವರು ಅಸಂಪ್ರಜ್ಞಾತ ಸಮಾಧಿಯಲ್ಲಿದ್ದಾರೋ ಅಥವಾ ನಾಟಕ ಮಾಡುತ್ತಿದ್ದಾರೋ ಅಂತ ಹೆಂಗ್ ಚೆಕ್ ಮಾಡೋದು? ವಾದಿರಾಜರು ಹೇಳ್ತಾರೆ ಯುಕ್ತ ಮಲ್ಲಿಕನಲ್ಲಿ, ಅಸಂಪ್ರಜ್ಞಾತ ಸಮಾಧಿಯಲ್ಲಿದ್ರೆ ಹೆಂಗ್ ಗೊತ್ತಾಗೋದು? ಅವನ ಮೈ ಮೇಲೆ ಒಂದು ಹಾವು ಬಿಡ್ಬೇಕಂತೆ. ಹಾವಿಗೆ ಮನುಷ್ಯರ ಮೈ ಮೇಲೆ ಹರಿತಿದ್ದೇನೆ ಅಂತ ಅದು ಗೊತ್ತಾಗಬಾರ್ದು, ಮನುಷ್ಯನಿಗೆ ತನ್ನ ಮೈ ಮೇಲೆ ಹಾವು ಹರಿತಿದೆ ಅಂತ ಗೊತ್ತಾಗಬಾರ್ದು. ಹಂಗಿದ್ರೆ ಅವ ಅಸಂಪ್ರಜ್ಞಾತ ಸಮಾಧಿಯಲ್ಲಿದ್ದಾನೆ ಅಂತ ಅರ್ಥ. ಅದಕ್ಕೆ ಇವನೇನ್ ಮಾಡಿದ? ಸತ್ತ ಹಾವನ್ನ ಬಿಟ್ಟಿದ್ದು ಮೇಲ್ಗಡೆಗೆ. ಬದುಕಿರೋದಾದ್ರೆ ಕಚ್ಚಿಬಿಟ್ರೆ ಬ್ರಹ್ಮತ್ಯ ದೋಷ ಬರ್ತದೆ ಅಂತ ಸತ್ತ ಹಾವನ್ನ ತೆಗೆದು ಕುತ್ತಿಗೆಗೆ ಹಾಕಿದ. ಯಾವಾಗ ಅವನು ಹೇಳಲಿಲ್ಲ ಗೊತ್ತಾಯ್ತು ನಿಜವಾಗಿ ಅಸಂಪ್ರಜ್ಞಾತ ಸಮಾಧಿಯಲ್ಲಿದ್ದಾನೆ ಅಂತ. ಅದ ಅವನಿಗೆ ಅಷ್ಟು ಬುದ್ಧಿ ಇಲ್ವಾ ಆಚಾರ್ಯ ಪರೀಕ್ಷಿತ ರಾಜನಿಗೆ? ವಾಪಸ್ ತೆಗೆದು ಎಸ್ಬಿಟ್ಟು ಹೋಗ್ಬಿಟ್ಟಿದ್ದಿದ್ರೆ ನೀವು ಬರ್ಬೇಕಾಗಿರ್ಲಿಲ್ಲ, ಭಾಗವತವೂ ನಡೀತಿರ್ಲಿಲ್ಲ, ನಿಮ್ಮನ್ನು ನೋಡೋ ನಮಗೆ ಗರ್ಭವೂ ಬರ್ತಿರ್ಲಿಲ್ಲ ಅಂತ. ನಾವಲ್ಲ. ಅದಕ್ಕೆ ಅವನು ಹೇಳ್ದ, ನಾನು ತಪ್ಪು ಮಾಡಿದ್ದೇನೆ, ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಲೇಬೇಕು, ಇದನ್ನು ಯಾರು ನೋಡಿ ನನಗೆ ಶಾಪ ಹಾಕಲಿ ಅಂತಲೇ ಬಿಟ್ಟೋದವ. ಅದಕ್ಕೆ ಅವನು ಭಾಗವತವನ್ನು ಕೇಳಿದಂತಹ ಅಪೂರ್ವವಾದ ಸಂಗತಿ. ದೇವರು ಭಲೆ ಅಂದುಬಿಟ್ಟ. ಮಾಡಿದ ತಪ್ಪನ್ನು ಒಪ್ಪಿಕೊಳ್ಳುವುದಿದೆಯಲ್ಲ ದೊಡ್ಡ ಗುಣ ಅದು. ಅವನು ತೆಗೆದಾಕಿ ಹೋಗ್ಬಿಟ್ಟಿದ್ರೆ ಈಗ ಹಾಕಿದ್ದಾಯಿತು, ಅಸಂಪ್ರಜ್ಞಾತ ಸಮಾಧಿಯಲ್ಲಿ ಋಷಿ ಕೂತಿದ್ದಾನೆ ಅಂತ ಗೊತ್ತಾಯಿತು. ತೆಗೆದಾಕ್ಬಿಟ್ಟು ಹೋಗ್ಬಿಟ್ಟಿದ್ರೆ ಏನು ಗೊತ್ತಾಗ್ತಿರ್ಲಿಲ್ಲ. ಅವನು ಅದನ್ನು ಹಂಗೆ ಬಿಟ್ಟ. ಅದಕ್ಕೆ ದೇವರಂದ ಕೊರಳಲ್ಲಿ ಸತ್ತ ಹಾವನ್ನ ಹಾಕಿ ಸತ್ತ ಹಾವನ್ನ ತೆಗೆಯದೆ ತಪ್ಪನ್ನು ಒಪ್ಪಿಕೊಂಡು ನೀನು ಎಲ್ಲ ರೀತಿಯ ಶಿಕ್ಷೆಗೆ ಅನುವಾಗಿ ಅದಕ್ಕೆ ಅನುಗುಣವಾಗಿ ಬದುಕಿದೆಯಲ್ಲ ಪರೀಕ್ಷಿತ, ಯಾರು ಕುತ್ತಿಗೆಗೆ ಹಾವು ಹಾಕೊಂಡಿದ್ದಾರೋ ಅವರೇ ಬಂದು ನಿನಗೆ ಭಾಗವತ ಹೇಳ್ತಾರೆ ಹೋಗು ಅಂದ್ಬಿಟ್ಟ. ಅದೇ ರುದ್ರದೇವರ ಅವತಾರ ಶುಕಾಚಾರ್ಯರು ಬಂದು ಭಾಗವತನ ಹೇಳಿದರು. ಯಾರ ಕೊರಳಿಗೆ ಸತ್ತ ಹಾವನ್ನ ಹಾಕಿದ್ದ, ಜೀವಂತ ಹಾವನ್ನ ಕೊರಳಿಗೆ ಹಾಕಿಕೊಂಡಿರುವಂತ ಮಹಾನುಭಾವ ಬಂದವನಿಗೆ ಭಾಗವತ ಹೇಳಿದ. ಇನ್ನೊಂದೇನು ಅಂದ್ರೆ, ಇದೇ ರುದ್ರದೇವರು ಪರೀಕ್ಷಿತ ಸಾಯಿಲಿ ಅಂತ ಬಾಣ ಬಿಟ್ಟಿದ್ರು, ಬ್ರಹ್ಮಾಸ್ತ್ರವನ್ನು ಬಿಟ್ಟಿದ್ರು. ಭಗವಂತ ಹೇಳಿದ, ಯಾರು ಸಾಯಿಲಿ ಅಂತ ನೀನು ಬ್ರಹ್ಮಾಸ್ತ್ರ ಬಿಟ್ಟಿದ್ಯಲ್ಲ ರುದ್ರ, ನಿನ್ನಿಂದಲೇ ಅವನು ಉದ್ಧಾರವಾಗ್ತಾನೆ ಹೋಗು ಅಂತ. ಅವರೇ ಬಂದು ಅವನನ್ನು ಉದ್ಧಾರ ಮಾಡಿದ್ರು. ಅಯ್ಯೋ ಅನ್ನಿಸಿದಂತೆ, ಅನ್ಯಾಯವಾಗಿ ಮಗುವನ್ನು ಕೊಂದು ಬಿಡ್ತಿದ್ನಲ್ಲ, ಅದಕ್ಕೆ ಪ್ರಾಯಶ್ಚಿತ್ತ ಏನು ಅಂದ್ರೆ ಬೇಜಯಕಾಗಿಂದ್ರ ಧ್ವಜಪಾದ ಮೂಲ ಅವನಿಗೆ ಬಂದು ಭಾಗವತ ಹೇಳಿ ಉದ್ಧಾರ ಮಾಡೋಣ ಅಂತ ಹೀಗೆ ಮಾಡಿದ್ದು. ಇಷ್ಟು ಕಥೆ ಇದೆ. ಇದು ನೀವು ಮಹಾಭಾರತ ಕೂರ್ಮ ಪುರಾಣ ನೋಡ್ಲಿಲ್ಲ, ಈ ಕಥೆ ಅರ್ಥವೇ ಆಗೋದಿಲ್ಲ. ಕಡೆಗೆ ನೋಡ್ರಿ, ಅದಕ್ಕೆ ಅಷ್ಟು ಜನ ಋಷಿಗಳು ಸೇರಿದ್ರಲ್ಲ, 2 ಭಗವದ್ ರೂಪಗಳಿತ್ತಲ್ಲಿ. ಪರಶುರಾಮ ದೇವರು ಬಂದಿದ್ರು, ಅಲ್ಲಿ ವೇದವ್ಯಾಸ ದೇವರು ಬಂದಿದ್ರು. ಒಬ್ಬರ ಹತ್ರನಾದ್ರೂ ಪರೀಕ್ಷಿತ ರಾಜ ಆ ಶಾಪ ಕಳೀರಿ ಅಂತ ಕೇಳಲಿಲ್ಲ. ನಾನು ಉದ್ಧಾರವಾಗ್ಲಿಕ್ಕೆ ಏನು ಬೇಕು ಅಂತ ಕೇಳಿದನೆ ಹೊರತು ನನ್ಗೆ ಆ ಮಗು 8 ವರ್ಷದ ಹುಡುಗ ಕೊಟ್ಟಿರುವ ಶಾಪ ಕಳೀರಿ ಅವನು ಕೇಳಲಿಲ್ಲ. ಕೇಳಿದ್ರೆ ಕಳೆದು ಬಿಟ್ಟಿರೋರು ಅವರು. ಕಳೀಲಿಲ್ಲ, ಕಳೆಯುವಂತ ಬುದ್ಧಿಯೂ ಬರಲಿಲ್ಲ. ಯಾಕೆ ಅಂದ್ರೆ ಅದು ಅವನ ಅಧಿಕವಾದ ಪುಣ್ಯ ಹ್ರಾಸವಾಗಲಿಕ್ಕೆ ಕೊಟ್ಟ ಶಾಪ. ಎರಡನೆಯದು ಎಲ್ಲ ಮುಗಿಯಿತು. ಶುಕಾಚಾರ್ಯರು ಹೋಗಾಯಿತು, ಹಣ್ಣನ್ನ ತೆಗೆದುಕೊಂಡ. ಅವನ ತಕ್ಷಕ ತನ್ನ ಎಲ್ಲ ಸಹಚರರನ್ನ ಬ್ರಾಹ್ಮಣ ವೇಷ ಹಾಕಿ ತರಿಸಿ ಕಳಿಸಿದ್ದ. ಮಾವನ ಹಣ್ಣು ಒಳಗಡೆ ಒಂದು ಸಣ್ಣ ಕೀಟವಾಗಿ ಕೂತಿದ್ದ. ಇವನು ಅದೇ ಹಣ್ಣನ್ನು ತೆಗೆದುಕೊಂಡ. ಸೂರ್ಯ ಅಸ್ತಮಾನವಾಗ್ತಾ ಇದ್ದಾನೆ. ಆ ಹಣ್ಣನ್ನು ಮುರಿದ, ಒಳಗಡೆ ಕೀಟ ಇತ್ತು, ತಗೊಂಡ, ನೋಡಿದ. ಸೂರ್ಯ ಇನ್ನೇನಾದ್ರೂ ಮುಳುಗಿ ಹೋದರೆ ಬ್ರಾಹ್ಮಣನ ಮಾತು ಸುಳ್ಳಾಗಿ ಬಿಡ್ತದೆ.
ನಾಳೆ ಬ್ರಾಹ್ಮಣರಿಗೆ ಯಾರು ಮರ್ಯಾದೆ ಕೊಡುವುದಿಲ್ಲ. ಕೃಷ್ಣ, ನಾನು ಭಾಗವತ ಕೇಳಿದ್ದು ಸತ್ಯವಾದರೆ, ನಾನು ಭಾಗವತವನ್ನ ನಿಷ್ಠೆಯಿಂದ ಕೇಳಿದ್ದಾದರೆ, ಇದೇ ಹುಳ ತಕ್ಷಕನಾಗಿ ನನ್ನನ್ನು ಕಚ್ಚಿ ಸಾಯಿಸಲಿ ಅಂತಲೇ ಬಿಟ್ಟುಕೊಂಡ, ತಕ್ಷಕನಾಗಿ ಕಚ್ಚಿಬಿಡ್ತು. ತಾನಾಗಿಯೇ ತಾನು ತಂದುಕೊಂಡಂತ ಸಾವು. ನ್ಯಾಸ ದೇವ ನಿರಾಂಕುಶೇಶ್ವರ ದಯ ನಿರ್ಲೂನ ಮಾಯಾನ್ವಯ ಅರ್ಧಾನುಗ್ರಹ ಲಬ್ಧ ಮಧ್ಯೆ ದಮನಿದ್ವಾರ ಬಹಿರ್ನಿರ್ಗತ. ಅದು ಕಚ್ಚುವಷ್ಟರೊಳಗೆ ಅವನು ಎಲ್ಲ ಇಂದ್ರಿಯಗಳನ್ನು ನಿಗ್ರಹ ಮಾಡಿದ. ಮನಸ್ಸನ್ನು ತೆಗೆದು ಬುದ್ಧಿಯಲ್ಲಿಟ್ಟು, ಬುದ್ಧಿಯನ್ನು ತೆಗೆದು ಆತ್ಮತತ್ವದಲ್ಲಿಟ್ಟು, ಆತ್ಮತತ್ವವನ್ನು ತೆಗೆದು ಪ್ರಾಣತತ್ವದಲ್ಲಿಟ್ಟು, ಭಗವತ್ತತ್ವದಲ್ಲಿಟ್ಟು ಬ್ರಹ್ಮರಂಧ್ರವನ್ನು ಭೇದಿಸಿಕೊಂಡು ಭಗವಂತನ ಲೋಕಕ್ಕೆ ಭೇಜೆ ಖಗೇಂದ್ರ ಧ್ವಜಪಾದವನ್ನು ಮುಗಿಬಿಟ್ಟ. ಅವನ ದೇಹವನ್ನು ಮಾತ್ರ ತಕ್ಷಕ ಕಚ್ಚಿದ. ಬ್ರಾಹ್ಮಣರ ಮಾತು ಸತ್ಯವಾಯಿತು, ಬ್ರಾಹ್ಮಣರಿಗೆ ಗೌರವ ಹೆಚ್ಚಾಯಿತು. ಗೋಬ್ರಾಹ್ಮಣ ಹಿತಾಯಚ ಅನ್ನುವ ಕೃಷ್ಣ ಅವನ ಮಾತಿನ ಪ್ರಕಾರ ಇವನಿಗೆ ನಡೆಸಿ ಭೇಜೆ ಖಗೇಂದ್ರ ಧ್ವಜಪಾದ ಮೂಲಂ ತನ್ನ ಪಾದದಲ್ಲವನಿಗೆ ಆಶ್ರಯ ಕೊಟ್ಟುಬಿಟ್ಟ. ಇದು ತಪ್ಪು ಮಾಡಿದ್ದನ್ನು ತಿದ್ದುಕೊಂಡ್ರೆ ಒಬ್ಬ ಮನುಷ್ಯ ಯಾವುದೋ ಕಲಿಯ ಆವೇಶಕ್ಕೆ ಬಿದ್ದು, ಕಲಿಯ ಒಂದು ಅವಕೃಪೆಗೆ ಬಿದ್ದು, ಅವನ ಒಂದು ಸನ್ನಿಧಾನದಲ್ಲಿದ್ದರಿಂದ ನಮ್ಮಿಂದ ಏನಾದರೂ ಪಾಪಗಳಾದರೆ ತಿದ್ದುಕೊಂಡ್ರೆ ಭಗವಂತ ನಮ್ಮನ್ನು ಹೇಗೆ ಕಾಪಾಡ್ತಾನೆ ಎನ್ನುವುದಕ್ಕೆ ಪರೀಕ್ಷಿತ ರಾಜ ದೊಡ್ಡ ಉದಾಹರಣೆಯಾಗಿ ನಿಂತ. ಅದೇ ಇಷ್ಟ ಕತೆ ಅಲ್ವಾ. ಪರೀಕ್ಷಿತ ರಾಜ ಗಂಗಾ ನದಿಯ ಬಳಿಯಲ್ಲಿ ಕೂಡ್ತಾನೆ. ಹೊಂದಿದೆ ಗಂಗೆ ಒಳಗೆ ಕೂತ ಅಂತಿದೆ. ಗಂಗಾ ತೀರದಲ್ಲ ಕೂತದ್ದು, ಗಂಗೆ ಒಳಗೆ ಕೂತದ್ದು. ಗಂಗೆ ಒಳಗೆ ಪರೀಕ್ಷಿತ ರಾಜ ಕೂತು ಯಾರಿಗೂ ಹೇಳಿ ಕಳಿಸಲಿಲ್ಲ. ಅವ ಎಲ್ಲರೂ ತಾವಾಗಿಯೇ ಬಂದರು. ಅದು ಅವನು ಸಂಪಾದನೆ ಮಾಡಿದಂತಹ ಆಸ್ತಿ. ಯಾವ ಆಸ್ತಿಯೂ ಹಿಂದೆ ಬರಲಿಲ್ಲ. ಯಾವ ಆಸ್ತಿಯನ್ನು ಪುತ್ರ ಮಿತ್ರರು ಮತ್ತೆ ಬಂಧು ಬಾಂಧವರೆಲ್ಲ ಹತ್ತಿರ ನಿಂತು ನೋಡುವರಲ್ಲದೆ, ಮೃತ್ಯುದೇವಿಯ ಬಂದು ಹಸುಗಳ ನೆಡುವಾಗ ವಿತ್ತವೆಷ್ಟಿದ್ದರೂ ಫಲವಿಲ್ಲ ಹರಿಯೇ. ಯಾವ ಹಣವು ಹತ್ತಿರಕ್ಕೆ ಬರಲಿಲ್ಲ. ಬಂದವರು ಬ್ರಹ್ಮಜ್ಞಾನಿಗಳು. ಅವ್ರು ಬಂದೇನು ಮಾಡಿದ್ರು, ಅವನನ್ನು ವೈಕುಂಠ ತಲುಪಿಸಿ ಹೋದರು. ಅದಕ್ಕೆ ವೈಷ್ಣವರ ಸಂಘ ವೈಕುಂಠದವರೆಗೆ. ಪ್ರಪಂಚದಲ್ಲಿ ಏನನ್ನಾದ್ರೂ ಕಳ್ಕೊಳ್ರಿ, ಪ್ರಾಬ್ಲಮ್ ಇಲ್ಲ. ವೈಷ್ಣವರ ಸಂಘವನ್ನೆಂದೂ ಕಳ್ಕೊಳಕ್ಕೆ ಹೋಗಬಾರ್ದು. ನಾವು ಸೋತರು ಪರವಾಗಿಲ್ಲ, ಅವರೊಬ್ಬರೇ ನಮ್ಮನ್ನು ವೈಕುಂಠ ತಲುಪಿಸುವವರು. ಪರೀಕ್ಷಿತ ರಾಜನ ಕಥೆ ಪ್ರತಿಯೊಬ್ಬರಿಗೂ ಆದರ್ಶಪ್ರಾಯವಾಗಬೇಕು ಅಂತಲೇ ಮುಖ್ಯವಾದದ್ದನ್ನು ಮಾತ್ರ ಆರಿಸಿಕೊಂಡು ಹೇಳೋ ಪ್ರಯತ್ನ ಮಾಡ್ತೇನೆ. ನಾಳೆ ಶುಕಾಚಾರ್ಯರು ಬಂದು ಏನು ಉಪಾಸನ ಮಾರ್ಗವನ್ನ ಪರೀಕ್ಷಿತ ರಾಜನಿಗೆ ಉಪದೇಶ ಮಾಡಿದ್ರು ನಾಳೆ ನೋಡೋಣ ಅಂತ ಹೇಳ್ತಾ ಇವತ್ತಿನ ಉಪನ್ಯಾಸಕ್ಕೆ ಸರ್ವೇಂದ್ರ ಪ್ರೇರಕೇನ ಪ್ರಾಣಪತಿ ನೇರಿತಃ ಯದವೋಚ ಮಹಂತೇನ ಪ್ರಿಯತಾಂ ಕವನ